ನನಗೆ ಅಂದರೆ ಅನುಭವ ಅಂದರೆ ನನಗೆ ಬೆಳಿಗ್ಗೆ ಬೇಗ ಎದ್ದೇಳುದು, 4 ಗಂಟೆಗೆ ಎದ್ದು ನೀರು ಕುಡಿದು ಮತ್ತು ಯೋಗಕ್ಕೆ ಬರುವುದು ತುಂಬ ಖುಷಿ. ಮದ್ದಡ್ಕದಿಂದ ಗುರುವನ್ಕೆರೆಗೆ ಬರ್ತೇನೆ ದಿನ. ತುಂಬ ಖುಷಿಯಾಗಿದೆ. ಅನುಭವ ಅಂದರೆ ಅದೇ ನಿದ್ದೆ ಬಿಡುವುದೇ ಒಂದು ಅನುಭವ, ಖುಷಿ. ಮತ್ತು ಅಲ್ಲಿ ಬಂದು ಜ್ಞಾನ ಭಜನೆ ಮಾಡೋದು ತುಂಬ ಖುಷಿಯಾಗಿದೆ. ಮತ್ತು ಕೈ ಕಾಲೆಲ್ಲ ನೋವೆಲ್ಲ ಇತ್ತು, ಬೆಳಿಗ್ಗೆ ಎದ್ದು ತುಂಬ ನೋವಿತ್ತು, ಮತ್ತು ಉದಾಸೀನ ಆಲಸ್ಯ ಎಲ್ಲ ತುಂಬ ಇತ್ತು. ಇವಾಗ ತುಂಬ ಖುಷಿಯಾಗಿರ್ತೇವೆ, ದಿನ ಇಡೀ ಖುಷಿ. ಏನು ಸುಸ್ತು ಏನೂ ಆಗುದಿಲ್ಲ. ಇಲ್ಲಾಂದರೆ ಸುಸ್ತಾಗೋದು, ಒಂದು ಸ್ವಲ್ಪ ನಡೆಯೋಕ್ಕಾಗೋದಿಲ್ಲ, ಗಾಡಿಯಲ್ಲೇ ಓಡಾಡಬೇಕಿತ್ತು. ಇವಾಗ ಗಾಡಿಯೇ ಬೇಡ, ನಡ್ಕೊಂಡು ಹೋಗುವ ಅಂತ ಆಗ್ತದೆ. ತುಂಬ ಖುಷಿಯಾಗಿದೆ, ಎಲ್ಲಿ ಹೋದ್ರು ನಡ್ಕೊಂಡು ಹೋಗುವ ಅಂತ ಆಗ್ತದೆ. ಮತ್ತು ಭಜನೆ ಹೇಳುದು ಅಲ್ಲಿ ಬಂದು, ಅದು ಒಂದು ಖುಷಿಯಾಗಿದೆ. ದಿನ ಪಂಚಾಂಗ ಅದು ತಿಳ್ಕೊಳ್ಳುದು, ದಿನ ಇವತ್ತು ಏನು ದಿನ ಅಲ್ಲಿ ಬಂದು ಹೇಳಲಿಕ್ಕೆ ಇರ್ತದೆ ಪಂಚಾಂಗ ಎಲ್ಲ. ಆವಾಗ ದಿನದ್ದು ಯಾವುದು, ಇವತ್ತು ನಕ್ಷತ್ರ ಯಾವುದು, ರಾಶಿ ಯಾವುದು, ಅದೆಲ್ಲ ಗೊತ್ತಾಗ್ತದೆ. ತುಂಬಾ ಅನುಭವ ಅಂದ್ರೆ ತುಂಬಾ ಉಂಟದು. ಇವತ್ತಿನ ಅನುಭವ ಮಾತ್ರ ವಂದನ, ಇದು ಮಾತ್ರ ಜ್ಞಾನ, ಅದೆಲ್ಲ ತುಂಬಾ ಅನುಭವ. ತುಂಬಾ ಖುಷಿ ಆಯ್ತು, ತುಂಬಾನೇ ಖುಷಿ. ಮತ್ತೆ ಹೇಳಲಿಕ್ಕೆ ತುಂಬಾ ಇದೆ, ಹೇಳಲಿಕ್ಕೆ ಯಾವ್ದನ್ನು ಹೇಳ್ಬೇಕು ಯಾವ್ದನ್ನು ಬಿಡ್ಬೇಕು ಅಂತ ಅನಿಸ್ತದೆ. ಹೌದು, ಇನ್ನೂ ತುಂಬಾ ಜನ ಹೇಳಲಿಕ್ಕೆ ಇದ್ದಾರೆ, ಅನುಭವ ಹಂಚಿಕೊಳ್ಳಿಕ್ಕೆ ಇದ್ದಾರೆ. ತುಂಬಾ ಖುಷಿ. ನನ್ನ ಹೆಸರು ದಿನೇಶ್ ಅಣ್ಣ, ನಾ ಬಳಿಂಜದಿಂದ ಪಾಂಡುರಂಗ ಶಾಖೆ ಗುರಣಿಕೆರೆ. ನಾನು ಅನುಭವ ಮಾತಾಡ್ಲಿಕ್ಕೆ, ನನಗೆ ನನ್ನ ಫ್ರೆಂಡು ಹೇಳ್ತಾ ಇದ್ದ, ಈ ಕಾಂಡೆ 4 ಗಂಟೆ ಲಕ್ಕದು ಡೈಲಿ ಪೋಪತ್ತ ನೆಟ್ ದಾದ ಚೇಂಜಸ್ ಆತ ಅಂದು. ಅಣ್ಣ ಚೇಂಜಸ್ ಆತನೆ ಯಾನು ಪಿದಯ ತೂಪನಾಕ್ಲೆ ಉಲಾಯ್ದು ಚೇಂಜಸ್ ಆತೆ. ಎನ್ನ ಆರೋಗ್ಯ ಕಂಪ್ಲೀಟ್ ಇತ್ತೆ ಗುಣವತ್ತಂದು ಎಂಕ್ ಯಾನ್ ರಿಕ್ಷಾಡ್ ಬೆನ್ಪುಣ 5-6 ಗಂಟೆ ಬಾಡಿಗೆ ಮಲ್ತಂಡ ಸರಿಗಟ್ಟೆ ಎಂಕ್ ಕುಲ್ಲಿಯರ್ ಆಪುಜ್ಜಿ ಲಕ್ಕದವರ ನಡ್ತಂದು ಪೋಕಂದ ಆಪುಂಡು. ಆತು ಬೆರಿ ಬೇನೆ ಸೊಂಟ ಬೇನೆ ಕಾರ್ ಬೇನೆ ಪೂರ ಇತ್ತಂದು ನಿಕ್ಲು ಪಂಡ ನಂಬರ್ ಎನ್ನ ರಿಕ್ಷಾಡ್ ಇತ್ತಿನ ಸೀಟ್ ಅಂತ ಎತ್ತದು ಯಾನ್ ಬೀಸಿರಡ್ಬೋದು. ಆಲ್ಟೋ ಕಾರ್ದ ಸೀಟ್ ಕೊಂಡದು ಫಿಟ್ ಮಲ್ತದೆ ಇತ್ತೆಲ್ಲ ಉಂಡು. ಆಂಡ ಇತ್ತೆ 2 ತಿಂಗಳದ ಬೊಕ್ಕ ಇಂಕ ಬೇರೆ ಬೇನೆ ಗಂಟು ಬೇನೆ ಪೂರ ಕಮ್ಮಿ ಆತಂಡು. ಲೋ ಬಿ ಪಿ ಇತ್ತನು ಅವುಲ ನಿವಾರಣೆ ಆತಂಡು. ಈತ ಉಪಯೋಗ ಆತಂಡು. ಅಂಚ ಏನು ಈ ಅನುಭವನು ಹಂಚಿ ಸಂದಿಲ್ಲ. ಹರಿ ಓಂ. ನನ್ನ ಹೆಸರು ಜಯಶ್ರೀ. ನಾನು ಪಾಂಡುರಂಗ ಶಾಖೆಯಲ್ಲಿ ಕಳೆದ 67 ದಿನಗಳಿಂದ ಯೋಗಾಭ್ಯಾಸದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದೇನೆ. ಈಗ ಬೇಗ ಏಳುದು ಸ್ವಲ್ಪ ರೂಢಿಯಾಗಿದೆ. ಮೊದಲೆಲ್ಲ ಅಲ್ರಾಮ್ ಆಗ್ತಿತ್ತು, ಈಗ ತಾನೇ ಹೇಳ್ತೀನಿ. ಮತ್ತೆ ನನ್ಗೆ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿದೆ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಇನ್ನು ಹೇಳೋದಾದ್ರೆ ನೀರು ಕುಡಿಯೋದು ಅದೊಂದು ಅಭ್ಯಾಸವಾಗಿದೆ. ಮೊದಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ನೀರು ಕುಡಿಯೋದಿದ್ರೆ ದಿನ ಆಗೋದಿಲ್ಲ, ಡೈಲಿ ಬೇಕಾಗ್ತದೆ ಅಷ್ಟು ಹೊತ್ತಿಗೆ. ಮತ್ತೆ ಇನ್ನು ಇದು ಯೋಗಾಸನದಲ್ಲಿ ಕುಳಿತುಕೊಳ್ಳುದು, ಅದು ಸ್ವಲ್ಪ ಫಸ್ಟ್ ಕಷ್ಟ ಆಗ್ತಿತ್ತು, ಈಗ ಸಲೀಸಾಗಿ ಕುಳಿತು ನಾನು ಮನೇಲಿ ಕೂಡ ಸ್ವಲ್ಪ ಅಭ್ಯಾಸ ಮಾಡ್ತೇನೆ. ಹರಿ ಓಂ. ಹರಿ ಓಂ. ನನ್ನ ಹೆಸರು ಯೋಗೀಶಣ್ಣ, ಪಾಂಡುರಂಗ ಮಂದಿರ ಶಾಖೆ. ಈ ಮೊದಲು ಮಾತೃಶಾಖೆ ನಮ್ಮ ಮನೆ ಇದರಲ್ಲಿ ಕೂಡ ಒಂದು 200 ದಿನಗಳ ಕಾಲ ನಾನು ಯೋಗ ಕ್ಲಾಸ್ಗೆ ಬಂದಿದ್ದೇನೆ. ಹಾಗೆ ಮತ್ತೆ ಇಲ್ಲಿ ಆದ ನಂತರ ಅಲ್ಲಿ ಜಯಂತಕ್ಕನವರ ಮೇಲೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದರಿಂದ ಒಂದು 15-20 ದಿವಸಗಳು ಮಾಡಲಿಲ್ಲ, ಮನೆಯಲ್ಲೇ ಮಾಡ್ತಾಯಿದ್ದೆ. ಪಾಂಡುರಂಗ ಶಾಖೆಗೆ ಮತ್ತು ಇಲ್ಲಿ ಆದ ನಂತರ ಅಲ್ಲಿ ಕೂಡ ಯೋಗಕ್ಕೆ ಹೋಗ್ತೇನೆ. ಯೋಗದಿಂದ ಉಪಯೋಗ ಏನು ಅಂತೇಳಿ ಹೇಳಿದರೆ, ಆರೋಗ್ಯ, ಮುಖ್ಯವಾಗಿ ಆರೋಗ್ಯವಾಗೂ ನಮಗೆ ಬೇಕಾದದ್ದು. ಅದೇ ನನಗೆ ಸ್ವಲ್ಪ ಗಂಟು ನೋವಿನ ಪ್ರಾಬ್ಲಮ್ ಇತ್ತು, ಅದು ಸಾಧಾರಣ ಮಟ್ಟಿಗೆ ಈಗ ಒಂದು 80% ಗುಣ ಆಗಿದೆ, ಒಂದು 20% ಇದೆ. ಮತ್ತು ಅದು ವಯೋಸಹಜವಾದಂಥ ಒಂದು ಕಾಯಿಲೆ ಆದದ್ರಿಂದ ಅದನ್ನು ನಾವು ಯೋಗದಲ್ಲಿ ಎಲ್ಲ ನನಗೆ ಇದು ವಜ್ರಾಸನ ಹಾಕಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ಬಾಕಿದ ಆಸನಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ವಜ್ರಾಸನ ಮತ್ತು ವೀರಾಸನ ಇದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಬಾಕಿ ನಮಸ್ಕಾರಗಳೆಲ್ಲ ಮಾಡಲಿಕ್ಕೆ ಎಲ್ಲವೂ ಈಸಿಯಾಗಿ ಮಾಡಲಿಕ್ಕೆ ಆಗ್ತಾಯಿದೆ. ಆದ್ದರಿಂದ ಲವಲವಿಕೆ ಮತ್ತು ಬೆಳಿಗ್ಗೆ ನೀರು ಕುಡಿದು
ಮೊದಲು ಏನಾಗ್ತಿತ್ತು ಅಂತೇಳಿ ಹೇಳಿದರೆ ಮೋಷನ್ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಒಂದು ದಿವಸ 2 ದಿವಸದ ನಂತರ 2 ದಿವಸಕ್ಕೊಮ್ಮೆ ಮಾಡುವಂಥದ್ದು ಇತ್ತು. ಆದರೆ ಈಗ ಏನಂತೇಳಿ ಹೇಳಿದರೆ ನೀರು ಬೆಳಿಗ್ಗೆ 4 ಗಂಟೆಗೆ ಎದ್ದು 2 ಗ್ಲಾಸು ದೊಡ್ಡ ಗ್ಲಾಸ್ನಲ್ಲಿ 2 ಗ್ಲಾಸ್ ನೀರು ಕುಡ್ದ ಕೂಡಲೇ ಒಂದು ನಿಮಿಷ 2 ನಿಮಿಷನೇ ನಿಲ್ಲಬೇಕು, ಮೋಷನ್ ಹೋಗ್ತದೆ ಕೂಡಲೇ. ಆದ್ದರಿಂದ ಅದೊಂದು ಬಹಳ ಒಂದು ಪ್ರಯೋಜನ. ಮೋಷನ್ ಮನುಷ್ಯನ ಜೀವನದಲ್ಲಿ ಮೋಷನ್ ಅದು ಹೋಗ್ತಾ ಇರಬೇಕು. ಅದು ಇಲ್ಲದಿದ್ದರೆ ಅನಾರೋಗ್ಯಕ್ಕೆ ಅದೊಂದು ಕಾರಣ ಆಗ್ತದೆ. ಇದರಿಂದ ತುಂಬ ಉಪಯೋಗ. ಯೋಗ ಎಲ್ಲರೂ ಅದರಲ್ಲಿ ಭಾಗವಹಿಸಿರ್ತಾರೆ. ನಾನು 2 ಮಾತು ಮುಗಿಸ್ತೇನೆ. ನಾನು ಆನಂದ ಕೊಟ್ಯಾನಂತೆ, ಪಾಂಡುರಂಗ ಶಾಖೆಯ ಯೋಗ ಬಂದು. ನಾನು ಸಾಧಾರಣ 32 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೆ. 4 ಗಂಟೆಗೆ ಎದ್ದು ದೇವರ ಜ್ಞಾನ ಮಾಡಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ. ಆದರೆ ನನ್ನದೊಂದು ಪ್ರಾಬ್ಲಮ್ ಇತ್ತು, ಕೂತ್ರೆ ಕೈ ಕೊಟ್ಟು ಮೇಲೆ ಏಳ್ಬೇಕಾಗಿತ್ತು. ಆದರೆ ನಾನು ಮೊನ್ನೆಯಿಂದ ಪಾಂಡುರಂಗ ಶಾಖೆಗೆ ಹೋಗ್ತಾ ಇದ್ದೆ. ನಾನು 4 ಗಂಟೆಗೆ ಹೇಳುವ ಅಭ್ಯಾಸ ನನಗೆ ಯಾವಾಗಲೂ ಉಂಟು. ಆದರೆ ನನ್ನ ಶರೀರದ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ. ಈಗ ಏನಾಗಿದೆ ಅಂದರೆ, ಮೊನ್ನೆಯಿಂದ ನಾನು ಪಾಂಡುರಂಗ ಶಾಖೆಗೆ ಹೋಗಿ ನನ್ನ ಕೆಲವೊಂದು ಗಂಟು ನೋವುಗಳು ಹಾಗೆ ಈ ನರಗಳು ಬರೆಯುವಾಗ ತುಂಬ ನೋವಾಗ್ತಿತ್ತು ನನಗೆ. ಯಾಕೆಂದರೆ ತುಂಬ ಬರೀಲಿಕ್ಕೆ ಇರ್ತಿತ್ತು, ಅವಾಗ ನೋವಾಗ್ತಿತ್ತು. ಕೆಲವರು ಡಾಕ್ಟ್ರ್ ಹೇಳಿದರು ಆಪ್ರೇಷನ್ ಮಾಡ್ಬೇಕಂತ. ಆದರೆ ಇಂಥದ್ದು ಈಗ ಕೂಡ ಬರೀತಿದ್ದೇನೆ, ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಶರೀರದ ಆ ರಕ್ತ ಸಂಚಾಲನ ಆಗುವುದರಿಂದ ನಮ್ಮ ಶರೀರದಲ್ಲಿ ಇರುವಂಥ ಎಲ್ಲ ಏನು ಗಂಟು ನರಗಳು ಎಲ್ಲ ಅದನ್ನು ಸರಿ ಮಾಡ್ತದೆ ಅಂತ ಹೇಳಲಿಕ್ಕೆ ಈ ಯೋಗ ಶಿಕ್ಷಣ ಯೋಗ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಈ ಒಂದು ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಯೋಗ ಗುರುಗಳು ಅಂತೇಳಿ ಹೇಳ್ಬೋದು. ಯಾಕೆಂದರೆ ಆರೋಗ್ಯಕ್ಕಿಂತ ಬೇರೆ ಯಾವುದಿಲ್ಲ, ನಾವು ಆರೋಗ್ಯದಲ್ಲಿ ಸರಿ ಇದ್ರೆ ಮಾತ್ರ. ಈಗ ನಾನು ಯೋಗದಿಂದ ಹೋದ್ರೂ ಕೂಡ ಮನೆಯಲ್ಲಿ ನನ್ನ ಕೆಲಸವನ್ನು 8-8:30 ಗಂಟೆ ಗಂಟೆ ಯಾವುದೇ ಒಂದು ತೊಂದರೆ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ. ಮುಂಚೆ ಮಾಡ್ತಿದ್ದೆ, ಆದರೆ ಏನೋ ಒಂದು ಕೈ ಕಾಳುಗಳೆಲ್ಲ ನೋವಾಗ್ತಿತ್ತು. ಆದರೆ ಇಂಥ ಒಂದು ಯೋಗವನ್ನು ಅದಕ್ಕೆ ಪ್ರಾಯದ ಮಿತಿ ಇಲ್ಲ ಅಂತ ಕಾಣ್ತದೆ. ಯಾಕೆಂದರೆ ನಮ್ಮ ಯೋಗೀಶ್ವರನವರು ಅವರೊಂದು 10-70 ವರ್ಷ ಆಯಿತು. ನಮ್ಮೊಟ್ಟಿಗೆ ಯೋಗ ಮಾಡುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಅದನ್ನು ನೋಡಿ ನಾನು ಖುಷಿ ಪಟ್ಟಿದ್ದೇನೆ. ಅದಕ್ಕಾಗಿ ಎಲ್ಲ ಯೋಗ ಬಂಧುಗಳಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಹರಿ ಓಂ. ನನ್ನ ಹೆಸರು ಚಿದಾನಂದನ್ನ. ನನಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಬ್ಬ ಯೋಗ ಬಂಧು ಎನ್ನುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ನಾನು ಹಲವಾರು ಸಂಘಟನೆಗಳಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡವ. ಆದರೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ, ನಾನು ಶಿಕ್ಷಣ ತರಬೇತಿಗೆ ಬಂದ 2ನೇ ದಿವಸ ಒಂದು ಆಲೆ ತರಲಿಕ್ಕೆ ಹೇಳಿದ್ರು, ಚೀಟು ತನ್ನಿ ಅಂತೇಳಿ, ಪೆನ್ನು ಮತ್ತು ಚೀಟು ತನ್ನಿ ಅಂತೇಳಿ. ನಾವೆಲ್ಲ ತಂದಿದ್ದೆವು. ಆಗ ನಮ್ಮ ಶಿಕ್ಷಕರಾದ ಪ್ರದೀಪಣ್ಣ ಹೇಳಿದರು, ಅದರಲ್ಲಿ ನಿಮ್ಮ ಹೆಸರು, ಹುದ್ದೆ ಮತ್ತು ಆನಂದನ ಆಗಿರ್ಬೋದು, ಹೆಸರು, ಹುದ್ದೆ ಹಾಗೂ ನೀವು ಯಾವ ಹುದ್ದೆಯನ್ನು ಅಲಂಕರಿಸಿದ್ದೀರಿ, ನಿಮ್ಮ ಸ್ಟೇಟಸ್ ಏನು, ಎಲ್ಲವನ್ನೂ ಬರೆಯಿರಿ ಅಂತೇಳಿ. ಎಲ್ಲರೂ ಬರೆದದ್ದೇ ಬರೆದ ನಂತರ ಅದನ್ನು ಕಟ್ಟಿ ಹೊರಗೆ ಇಟ್ಟು ಬನ್ನಿ ಅಂತ ಹೇಳಿದರು. ಇದರಲ್ಲಿ ಏನು ಗುರುತಿಸಿದೆ ಅಂತ ಹೇಳಿದ್ರೆ, ಒಬ್ಬ ರಾಜ ಆದರೂ ಕೂಡ ತಾಯಿಗೆ ಮಗ. ಇಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ನಮ್ಮ ಯೋಗ ಶಿಕ್ಷಣ ಕೇಂದ್ರಕ್ಕೆ ಬರುವಾಗ ಆ ಒಬ್ಬ ಯೋಗ ಬಂಧು. ಇದು ನಾವು ತಿಳ್ಕೊಳ್ಳುವಂಥ ವಿಚಾರ. ನಮ್ಮದರಲ್ಲಿ ನಾನು ನನ್ನದು ಎನ್ನುವಂಥ ವಿಚಾರವನ್ನು ಬಿಟ್ಟು, ನಮ್ಮ ಜಾತಿ ಅಂತಸ್ತೆಲ್ಲವನ್ನು ಬಿಟ್ಟು, ನಾನು ಎಂಬುದನ್ನು ಬಿಟ್ಟು ಒಬ್ಬ ಯೋಗ ಬಂಧುವಾಗಿ ನಾವು ಒಂದು ತೊಡಗಿಸ್ಕೊಳ್ತೇವಲ್ಲ, ಇದು ಯಾವ ಸಂಘಟನೆಯಲ್ಲಿ ಸಿಗಲಿಕ್ಕಿಲ್ಲ. ಇದು ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದಲ್ಲದೆ ಅದಕ್ಕೆ ಪೂರಕವಾಗಿ ನಾನು ಮೊನ್ನೆ ಕ್ಷೇತ್ರ ದರ್ಶನ ಆಯಿತು. ಕ್ಷೇತ್ರ ದರ್ಶನ ಸಂದರ್ಭದಲ್ಲಿ ನಾನು ಎನಿಸಿದ್ದೆ, ಇದು ಯಾವ ರೀತಿ ಇರ್ಬೋದು, ಆರ್ಗನೈಸ್ ಮಾಡಿದವರು ಯಾವ ರೀತಿ ಕಾರಲ್ಲಿ ಬಂದು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಿರ್ಬೋದು, ಅಲ್ಲ ನಮ್ಮೊಂದಿಗೆ ಇನ್ವಾಲ್ವ್ ಆಗ್ತಾರ, ಅದನ್ನು ಕೂಡ ನಾನು ಯೋಚನೆ ಮಾಡಿದ್ದೆ. ಆದರೆ ನಮ್ಮ ಯಾರು ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಶಿಕ್ಷಕರು ನಮ್ಮೊಂದಿಗೆ ಇದ್ದು. ಅದರಲ್ಲಿ ಕೂಡ ನಮ್ಮ ಬಸ್ಸಿನಲ್ಲಿ ಒಬ್ಬರು ಸಂಚಾಲಕರು, ಅವರು ಡಾಕ್ಟರ್ ಅಡಿಸನ್ನ, ಅವರು ವೃತ್ತಿಯಲ್ಲಿ ಡಾಕ್ಟ್ರು, ಜಾತಿಯಲ್ಲಿ ಬ್ರಾಹ್ಮಣ. ಅದು 2 ಸಾಕಿತ್ತು ನಾನು ಅನ್ನೋದಕ್ಕೆ. ಅವರಿಗೆ ನಾನು ಅನ್ನೋದು ಬೆಂಬ ಬಿಟ್ಟು ಕೂತ್ಕೊಳ್ಬೋದಿತ್ತು. ಆದರೆ ಇಡೀ ದಿವಸ ಅವ್ರು ಮಾಡಿರುವಂಥದ್ದು
ನಮಗೆ ಎಲ್ಲಿ ಕೂಡ ಬೋರ್ ಆಗದೆ, ಆ ಮೈಕು ಸರಿ ಇಲ್ಲದಿದ್ರು ಕೂಡ ನಮ್ಮನ್ನು ಮನರಂಜಿಸಿ ಇಡೀ ಖುಷಿ ಕೊಟ್ಟಿದ್ದಾರೆ. ಅದಲ್ಲದೆ ಎಲ್ಲರೂ ಕೂಡ ಅಲ್ಲಿ ಆ ಮಳೆಯಲ್ಲಿ ಕೂತ್ಕೊಂಡು ಪ್ರಸಾದ ಸೇವಿಸುವಂಥದ್ದು ಎಲ್ಲವನ್ನು ಕೂಡ ನಾವು ತುಂಬಾ ಖುಷಿ ಕೊಟ್ಟಿದ್ದೇವೆ. ಮತ್ತೊಂದು ಹೇಳುವುದಾದ್ರೆ, ನಾನು ಯೋಗ ಶಿಕ್ಷಣಕ್ಕೆ ಬಂದದ್ದು, ತರಬೇತಿಗೆ ಬಂದದ್ದು ಯಾವುದೇ ದೇವರ ದಯದಿಂದ, ನನಗೆ ದೇವರ ದಯದಿಂದ ಯಾವುದೇ ಸಮಸ್ಯೆಯನ್ನು ಬಂದದಲ್ಲ. ಆದರೆ ನಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಂದದ್ದು. ಇಲ್ಲಿ ಬಂದ ನಂತರ ನಾನು ಪ್ರತಿ ದಿವಸ 5 ಗಂಟೆಗೆ ಹೇಳ್ತಾ ಇದ್ದೆ, ಈಗ 4 ಗಂಟೆಗೆ ಹೇಳ್ತೇನೆ. 4 ಗಂಟೆ ಇದ್ದ ನಂತರ 1 ಗಂಟೆಯಲ್ಲಿ ಸ್ನಾನ ಮಾಡಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದಲ್ಲ, ಅದು ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಿಗ್ಲಿಕ್ಕಿಲ್ಲ, ಯಾವ ಕ್ಷೇತ್ರ ದರ್ಶನ ಸಿಗಲಿಲ್ಲ. ಅಷ್ಟು ಆತ್ಮತೃಪ್ತಿ ನಮಗೆ ಸಿಗ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಯಿಂದ. ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ಅದಲ್ಲದೆ ಇಡೀ ದಿನದ ಒಂದು ಖುಷಿಯಿಂದ ಲವಲವಿಕೆಯಿಂದ ಇರುವಂತಾಗಿದೆ. ಮತ್ತೆ ಅದಲ್ಲದೆ ಸ್ವಲ್ಪ ನಾನು ಬದಲಾವಣೆ ಆಗಿದ್ದೇನೆ. ಯಾಕೆಂದ್ರೆ ನಾನು ಬರುವಾಗ ಒಂದು 85 kg ಇದ್ದವ, ಈಗ ಒಂದು 5-6 kg ವೆಯ್ಟ್ ಲಾಸ್ ಆಗಿದ್ದೇನೆ. ಅದು ಕೂಡ ನಮ್ಮ ಯೋಗದಲ್ಲಿ ಮತ್ತೆ ನಾವು ಅನುಸರಿಸುವ ಆಹಾರ ಪದ್ಧತಿಯಿಂದ ಅಂತ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. ಇಂತಹ ಸಂಘಟನೆಯಿಂದ ನಾವು ಖಂಡಿತವಾಗಿ ನಮ್ಮ ಹಿಂದೂ ಸಮಾಜ ಸದೃಢಗೊಳ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಹರಿ ಓಂ. ಯೋಗದಲ್ಲಿ ಡೈಲಿ ಬೇಗ ಬಂದು ಯೋಗ ಮಾಡಿದರೆ ಆಯ್ತು. ಇದೊಂದು ಯಾಕೆ ಸಂಜೆ ಕಾರ್ಯಕ್ರಮ? ಇದು ಬೇಕಾ? ಎಲ್ಲ ಬ್ಯುಸಿ ಇದ್ದಾರೆ, ಪುರ್ಸೋತಿಲ್ಲ ಯಾರಿಗೂ ಸಹ. ಇದೊಂದು ಬೋಡ ಒಂದು ಪ್ರಶ್ನೆ ಬರ್ತದೆ ಅಲ್ವಾ, ಯಾಕೆ ಇದು ಕಾರ್ಯಕ್ರಮ? ಎಲ್ಲರಿಗೂ ಗೊತ್ತು ಮಾತೆಲ್ಲ ಅಕ್ಕಳನ್ನ ಅಪ್ಪನ ಮಾತೆ ಎಡ್ಡೆಡು ತೂನು ಇರಕಲು ಅಪ್ಪೆ ಅಕ್ಕಳನ್ನ ಜವಾಬ್ದಾರಿ ಪುರ ಮಲ್ಪುವೇರು. ಬಟ್ ಸ್ಟಿಲ್ ಇದು ದಯಾಗಿ ಈ ಕಾರ್ಯಕ್ರಮ ಅಂತ ಒಂದು ಚಿಂತೆ ಬರ್ತದೆ, ಒಂದು ಚಿಂತನೆ ಬರ್ತದೆ ಮನೆಯಲ್ಲಿ. ಶ್ರೀಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ 3 ಜನ, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು, ಅಜಿತ್ ಕುಮಾರಣ್ಣ ಅವರು ರಾಷ್ಟ್ರೀಯ ಸ್ವಯಂ ಸಂಘದ ಬೆಂಗಳೂರಿನ ಸಂಚಾಲಕರಾಗಿದ್ದರು. ಆಮೇಲೆ RR ರಾಮಸ್ವಾಮಿ ಅಣ್ಣ, ಈಗ ಯಾರು ನಮ್ಮ ಸಮಿತಿಯನ್ನು ಮುನ್ನಡೆಸ್ತಾರೆ, ಇವರ 3 ಜನರದೊಂದು ಸಂಕಲ್ಪ, ಜನಕ್ಕುಲೆಗೆ ಯೋಗನು ತಲುಪಿಸದ ಅಕಲು ಆರೋಗ್ಯವಂತರಾದ ಉಪ್ಪು ಲೆಕ್ಕ ನಮ್ಮ ಮಲ್ಪೊಲಿ ಫ್ರೀ ಆದ ಕಾಸಿಗೆ ತೊಂದರೆ ಇಚ್ಚು. ಹಿರಿಯ ಈ ಕಟ್ಟಡ ಇದೆ ನೋಡಿ, ಇದು ಹವ್ಯಕ ಭವನ, ಎಷ್ಟು ಜನರ ತ್ಯಾಗದ ಫಲ ಇದು. ನಮಗೆ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅಂತ ಹೇಳುವ ಹಂಬಲ ಇರುವಂತಹ ಎಲ್ಲ ಹಿರಿಯರು ಅವರು ದುಡಿದ ಹಣದಿಂದ ಸಮಾಜಕ್ಕೆ ಕೊಟ್ಟು ಇದನ್ನು ಎದ್ದು ನಿಲ್ಲಿಸ್ತದೆ. ಅದರಿಂದಾಗಿ ಇವತ್ತು ನಾವು ಸಹ ಯೋಗ ಮಾಡಲಿಕ್ಕೆ ನಮಗೊಂದು ಅವಕಾಶ, ಹೌದಲ್ಲ ಹೇಳಿ? ಏನಾದರೂ ಸಮಾಜಕ್ಕೆ ಕೊಡಬೇಕು, ಹೌದಲ್ಲ? ಅದಕ್ಕೆ ಅವರು ಮಾಡಿದ ರೀತಿಯಲ್ಲಿ ನಮ್ಮ ಹಿರಿಯರು 3 ಜನ ಸೇರಿ ಉಚಿತವಾಗಿ ಯೋಗವನ್ನು ಕೊಟ್ಟು ಅದರಲ್ಲಿ ಫಲಶ್ರುತಿ ಬರಬೇಕು ಅವರಿಗೆ. ಸುಮ್ಮನೆ ಟಿವಿಯಲ್ಲಿ ಮಾಡಿದಾಗೆ ಮಾಡೋದಲ್ಲ, ಪಂಚಮುಖಿ ಶಿಕ್ಷಣ ಕೊಡಬೇಕು. 5 ವಿಭಾಗದಲ್ಲಿ ಬರೀ ಯೋಗಾಸನವನ್ನು ಹೇಳಿಕೊಡುವುದಲ್ಲ, ಜೀವನ ಶೈಲಿಯೇ ಯೋಗಮಯ ಆಗಿರಬೇಕು ಅಂತ ಹೇಳುವ ಉದ್ದೇಶದಿಂದ ಒಂದು ಚಿಕ್ಕ ಪ್ಯಾಕೇಜ್ 48 days ಇದು ಪ್ಯಾಕೇಜ್ ಮಾಡಿ ಕೊಟ್ಟರು. ಪಂಚಮುಖಿ ಶಿಕ್ಷಣ ಅಂದ್ರೆ ನನ್ನ ವೈಯಕ್ತಿಕ ಜೀವನ, ಪರ್ಸನಲ್ ಲೈಫ್, ನೆಕ್ಸ್ಟು ನನ್ನ ಫ್ಯಾಮಿಲಿ ಲೈಫ್, ಕೌಟುಂಬಿಕ ಜೀವನ, ನೆಕ್ಸ್ಟು ಸೋಷಿಯಲ್ ವೆಲ್ಬೀಯಿಂಗ್, ನನ್ನ ಸಾಮಾಜಿಕ ಜೀವನ, ನಾನು ಹೊರಗಡೆ ಹೇಗಿದ್ದೇನೆ, ಈ ಸಮಾಜದಲ್ಲಿ ನಾನು ಒಬ್ಬ, ನನ್ನ ಕುಟುಂಬ ಕೂಡ ಒಂದು ಭಾಗ ಅಲ್ವಾ, ಉಳಿದರೊಟ್ಟಿಗೆ ಹೇಗಿರಬೇಕು ಸಾಮಾಜಿಕ ಜೀವನದಲ್ಲಿ ಅದು. ನೆಕ್ಸ್ಟ್ ಯಾವುದೊಂದು ನನ್ನ ಆಧ್ಯಾತ್ಮಿಕ ಜೀವನ. ಹಿಂದೂಗಳಿಗೆ ದಿಕ್ಕು ದೇಶ ಇಲ್ಲ, 33 ಕೋಟಿಗಳು, ಏರೇನು ನಂಬೋಡು ಏರೇನು ಬಿಡೋಡು ಅಂತ ಗೊತ್ತಿಜ್ಜಿ. ಎಂಕಲ್ನ ನಾಗನ ಮೂಲನೇ ತಿಕ್ಕದಿಜ್ಜಿ ಮಾರ್ರೆ ಕುಡಿ ಏರು ಪಣಪುಣಕಲು ಏರು ಅವು ಜಾತಿ ಸಂಘ ಅಕಳು ಅಕಲನೇ ಮಲ್ತಂದು ಪ್ರತಿ ಸಲ ಹೋದ ಪ್ರಶ್ನೆಗೆ ನಲ್ಲ ನಾಗೇ ತಿಕ್ಕಿದ ಜೈವನ್ ಬೇರು, ಹೌದಲ್ಲ? ಒಂಥರ ಸಂದಿಗ್ಧ, ನಮ್ಮನ್ನ ಮಾರ್ಗದರ್ಶನ ಮಾಡುವವರೇ ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ. ಬಟ್ ಯೋಗ ತರಗತಿಯಲ್ಲಿ ಉಂಟು. ಯಾವುದೋ ಒಂದು ದೇವರ ಹೆಸರು ಹೇಳಿ ಅಲ್ಲ, ಈ ಡಿವೈನ್ ಶಕ್ತಿಯನ್ನೇ ನಾವು ಆರಾಧಿಸುವ ಬಗೆ ಹೇಗೆ ಸರಳ ಸುಲಭ, ಅದು ಕೂಡ ಆಧ್ಯಾತ್ಮಿಕ. ಈ ಪಂಚಮುಖಿ ಶಿಕ್ಷಣದಲ್ಲಿ 2ನೇದು ಕೌಟುಂಬಿಕ ಜೀವನ ಬರ್ತದೆ ನೋಡಿ. ಕೌಟುಂಬಿಕ ಜೀವನದಲ್ಲಿ ನನ್ನ ಪಾತ್ರ ಯಾರೆಲ್ಲ ಇದ್ದಾರೆ ಕೌಟುಂಬ ಜೀವನದಲ್ಲಿ? ಫಸ್ಟಿಗೆ ನಮಗೆ ಯಾರ ನೆನಪಾಗೋದು? ಅಮ್ಮ, ಅಪ್ಪ, ಅಣ್ಣ ತಮ್ಮಂದಿರು, ಮತ್ತೆ ನಮ್ಮ ಕುಟುಂಬಸ್ಥರು. ಇದರಲ್ಲಿ ಪ್ರಧಾನ ಸ್ಥಾನದಲ್ಲಿರುವವರು ಅಮ್ಮ. ನನ್ನ ಅಮ್ಮನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವ ಅಂತ ನೀವು ಚಿಂತನೆಗೆ ಕೂತ್ಕೊಂಡ ಕೂಡಲೇ ಗೊತ್ತಾಯ್ತು, ಅಮ್ಮ ಎಲ್ಲಿಂದ ಬಂದ್ರು? ಈ ಮನೆಗೆ
ಈಗ ನಾನಿರುವಂಥ ಮನೆಗೆ ಅಮ್ಮ ಎಲ್ಲಿಂದ ಬಂದರು, ಯಾವ ವಯಸ್ಸಿಗೆ ಬಂದರು? ಅಮ್ಮನ ಕತೆ ಕೇಳಿ. ಯಾವುದೋ ದೂರದ ಊರಿನ ಒಂದು ಕುಟುಂಬದಿಂದ ನನ್ನ ಅಮ್ಮ ಬಂದಿದ್ದು. ಮೇ ಬಿ 20 ವರ್ಷದ ಆಸುಪಾಸಿನಲ್ಲಿ ಬಂದದ್ದವಳು. ಯಾರು ಕರೆತಂದದ್ದು, ಯಾರು ಅಮ್ಮನೇ ಸೆಲೆಕ್ಟ್ ಮಾಡೋದು ಅಲ್ಲ. ನನ್ನ ಕುಟುಂಬದ ಹಿರಿಯರು, ಅಮ್ಮನ ಕುಟುಂಬದ ಹಿರಿಯರು ಸೇರಿ ಒಂದು ಸಂಧಾನ ಮಾಡಿ ಮದುವೆಯಾಗಿ ಆ ಹೆಣ್ಣು ಈ ಮನೆಗೆ ಬಂದದ್ದು. ಬರುವಾಗ ಹೇಗಿದ್ದರು ನನ್ನ ಅಮ್ಮ? ಸಹಜ. ಇವರಿಗೆಲ್ಲರಿಗೂ ಆದಾಗೆ ಹೆದರಿಕೆ. ಮಾಮಿ ಎಂಚೊಲ್ಲೆರ, ಮಾಮಣ್ಣ ಎಂಚೊಲ್ಲೆರ, ಆ ಇಲ್ಲಡಿ ಎಂಚನನ ಬದುಕುನಿ ಎನ್ನ ಪ್ರೀತಿ ಪಾತ್ರದ ಇರುವ ವರ್ಷ ಎನ್ನೊಟ್ಟಿಗೆ ಎತ್ತೀರ್. ಎನ್ನ ಅಮ್ಮ ಪಪ್ಪ ಅಣ್ಣ ಮೆಗ್ಗಿ ಅಕ್ಕ ತಂಗಿ ಪೂರ ಅಕ್ಕಲ್ಲ ಮಾತ ಪ್ರೀತಿನ ದಾಟದಿತ್ತ ಈ ಹೊಸ ಇಲ್ಲಡೆಗೆ ಬರುಡು. ಬರುವಾಗಲೇ ಹೆದರಿಕೆ ಅಮ್ಮನಿಗೆ. ಹೌದಲ್ಲ? ಆ ಅಮ್ಮ ಬಂದ ಮೇಲೆ ನಮ್ಮ ಮನೆ ಎಲ್ಲ ಜವಾಬ್ದಾರಿ ನನ್ನ ಅಮ್ಮನಿಗೆ. ಗಂಡನನ್ನು ಅಂದ್ರೆ ನನ್ನ ಅಪ್ಪನನ್ನು ನೋಡಿಕೊಳ್ಳುವುದು, ಅತ್ತೆ ಮಾವನನ್ನು ನೋಡಿಕೊಳ್ಳುವುದು, ಮನೆಯ ಎಲ್ಲ ವಿಚಾರವನ್ನ ಗಮನಿಸುವುದು, ಅಡುಗೆ ಮಾಡೋದು, ನೆಲ ಒರೆಸುವುದು ಇತ್ಯಾದಿ, ಬಟ್ಟೆ ಒಗೆದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಕಾರ್ಯ. ಲಾಸ್ಟ್ಗೆ ನಾಯಿ ಮತ್ತೆ ಬೆಕ್ಕಿಗೆ ಅನ್ನ ಹಾಕುದು ಅವಳೆ. ಈ ಮನೆಯಲ್ಲಿ 20 ವರ್ಷ ನಂತರ ಬಂದದ್ದು. ಅದಕ್ಕೆ ಮುಂಚೆ ಅವರು ಅನ್ನ ಹಾಕ್ತಿರ್ಲಿಲ್ವಾ? ಹಾಕ್ತಿದ್ರು. ಆದ್ರೆ ಈಗ ಅಮ್ಮ ಹಾಕುದು. ಬೆಳಿಗ್ಗೆ ಬೇಗ ಎದ್ದು ಫಸ್ಟ್ ಲೈಟ್ ಸ್ವಿಚ್ ಯಾರು ಹಾಕುವುದು? ಅಮ್ಮ ಹಾಕುವುದು. ಎಲ್ಲ ಆಗಿ ಗ್ಯಾಸ್ ಎಲ್ಲ ಬಂದ್ ಮಾಡಿ ಕೊನೆಯ ಲೈಟ್ ಆಫ್ ಮಾಡುದು ಯಾರು? ಅಮ್ಮ. ಆ ರೀತಿಯಾಗಿ ಬಂದಂತ ನನ್ನ ಅಮ್ಮ ನನಗೆ ದೇವರ ರೂಪದಲ್ಲಿ ಸೇವೆ ಮಾಡಿದರು. ನನಗೆ ಮಾತ್ರ ಅಲ್ಲ, ಅವಳ ಗಂಡನಿಗೆ, ನನ್ನ ತಮ್ಮನಿಗೆ, ನನ್ನ ಅಕ್ಕನಿಗೆ, ನನ್ನ ಅಜ್ಜ ಅಜ್ಜಿ ಎಲ್ಲ ಸೇವೆ ಮಾಡಿದಳು ಆ ಅಮ್ಮ. ಅಂತ ಅಮ್ಮನನ್ನು ನಾನು ಹೇಗೆ ಯಾವ ಸ್ಥಾನದಲ್ಲಿ ಇಟ್ಟು ಅವಳನ್ನ ಗೌರವಿಸಬೇಕು ಮತ್ತು ನನ್ನ ನಡವಳಿಕೆ ಹೇಗಿರಬೇಕು, ಅವಳ ತ್ಯಾಗಕ್ಕೆ ನಾನು ಏನು ಅವಳಿಗೆ ಕೊಡಬೇಕು, ಈಗೆಲ್ಲ ಹೇಗೆ ಮಾತಾಡ್ತಾರೆ. ಇರಗಿ ದಾಲ ಗೊತ್ತಿರ ಮನೆ ಬಂದೆ ಕುಳ್ಳೆ ಭಾರಿ ಗೊತ್ತು. ಇರಗಿ ನಾವು ದೊಡ್ಡದಾಗಿದ್ದೇವೆ, ಸಂಬಳ ಬರ್ತದೆ, ಕಿಸೆಯಲ್ಲಿ ದುಡ್ಡಿದೆ, ಮನೆಗೆ ಅಕ್ಕಿ ತರ್ತೇವೆ, ಕರೆಂಟ್ ಬಿಲ್ ನಾವೇ ಕಟ್ತೇವೆ, ಮನೆ ಪೈಂಟಿಂಗ್ ನಾವೇ ಮಾಡೋದು, ಮನೆ ಕಟ್ಟೋದು ನಾವು. ಆದರೆ ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಅಮ್ಮನ ಹತ್ರ ಹೇಗೆ ನಡವಳಿಕೆ ಇರಬೇಕು ಅಂತ ಒಮ್ಮೊಮ್ಮೆ ತಪ್ಪಿ ಹೋಗ್ತದೆ. ಅಮ್ಮನ ಈ ತ್ಯಾಗಮಯ ಜೀವನ ಅವತ್ತು ಬಂದು ಈ ಮನೆಗಾಗಿ ಒಂದು ಮಗುವನ್ನು ಕೊಡುವಾಗ ಸತ್ತು ಬದುಕಿದ ಹಾಗೆ. ಒಂದು ಪ್ರಸವ ವೇದನೆ ಅಂದರೆ 240 ಡೆಸಿಬಲ್ ಪೇಯ್ನ್. ಅಂದರೆ ನಮ್ಮ ಕಾಲ ಮಂಡಿ ಉಂಟಲ್ಲ, ಕಣ್ಣಿಯಿಂದ ಕೆಳಗೆ ಗಂಟಿನವರೆಗೆ ಆ ಕಾಲನ್ನ ಯಾರೋ ತುಂಬ ಗಟ್ಟಿದ್ದವ್ರು ಹೀಗೆ ಟಕ್ ಕಟ್ ಮಾಡಿದರೆ ಎಷ್ಟು ನೋವಾಗ್ತದೆ ನಮಗೆಲ್ಲ. ಅದು ಗುಣಿಸು 21 ಟೈಮ್ ಅಷ್ಟು ನೋವಾಗ್ತದೆ ಪ್ರಸವದಲ್ಲಿ. ಬಟ್ ಮಗುವನ್ನ ಆ ಸಿಸ್ಟರ್ ತಂದು ಮುಖ ತೋರಿಸಿಕೊಡ್ಲಿ, ಅಮ್ಮನಿಗೆಲ್ಲ ನೋವು ಮಾಯ. ಮಗುವನ್ನು ನೋಡಿ ಖುಷಿ ನಗುವುದು. ತನ್ನ ಸೊಂಟದ ಭಾಗದಲ್ಲಿ ಎಷ್ಟು ನೋವಿದೆ, ಕಣ್ಣಿನಲ್ಲಿ ಪ್ರೀತಿ. ನನಗೆ ಭಗವಂತ ಒಂದು ಮಗುವನ್ನು ಕರುಣಿಸಿದ ಅಂತ ಹೇಳುವಂತ. ಅಲ್ಲಿಂದ ಶುರು ಮಗುವಿನ ಲಾಲನೆ ಪಾಲನೆ, ಎಲ್ಲ ಕಡೆಗೆ ಗಮನ ಅಮ್ಮಂದಿ. ಮಗು ಬಟ್ಟೆ ಒದ್ದೆ ಮಾಡಿ ಕೂಗಿದ್ರೆ ಸಹ ಗೊತ್ತಾಗ್ತದೆ ಅವಳಿಗೆ. ಮತ್ತೆ ಹಸಿವಾಗುವಾಗ ಕೂಗಿದ್ರು ಗೊತ್ತಾಗ್ತದೆ ಅವಳಿಗೆ SMS ಬರ್ತದೆ. ಗೊತ್ತುಂಡು ಇತ್ತನಿಕ್ಕು ಬಡ ಬಿಡುತ್ತಾ ಬರ್ಪೆ ಆ ಕುಂಟು ಚಂಡಿವಂತೂ ಕೂಡ ಅವು ಐತೇವೆ ಒಬ್ಬೊಬ್ಬೆ ಒಡ್ಡಿ. ಅದು ಹೇಗೆ ಕನೆಕ್ಟ್ ಆಗುದು? ಹಾಗೆ ಫಂಕ್ಷನ್ಗೆ ಹೋಗ್ತಾಳೆ, ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಮದುವೆ ನಡೀತಾ ಇದೆ, ಅವಳು 2ನೇ ಸಾಲಲ್ಲಿ ಕೂತ್ಕೊಂಡಿದ್ದಾಳೆ, ಮಗು ಆಟ ಆಡ್ತಾ ಆಚೆ ಈಚೆ ಹೋಗ್ತಾ ಇದೆ. ಅಲ್ಲಿ ಆ ದಾರಂದ ದಾಟೋದು ಗೊತ್ತಾಗ್ಬಿಡು ಅಪ್ಪೆಗೆ. ಅವ ಪೋಲೆ ಪತೊಲ್ನೆ ಅಪ್ಪ ಇದ್ದಾನೆ ಈಚೆ ಬದಿಯಲ್ಲಿ, ಬೆಪ್ಪನಾಗೆ ಕಾರ್ಯಕ್ರಮ ನೋಡ್ತಾ ಇರ್ತಾನೆ. ಹೌದಲ್ಲ? ಅಪ್ಪನಿಗೆ ಸಹ ಪ್ರೀತಿ ಇಲ್ಲ ಅಂತಲ್ಲ, ಬಟ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ.
ಚಿಕ್ಕಂದಿನಲ್ಲಿ ಬೇಕು ಬೇಡಗಳನ್ನ ಪೂರೈಸ್ತಾಳೆ. ನನಗೆ ಊಟ ಇಲ್ಲದ ತೊಂದರೆ ಇಲ್ಲ, ಮಗುವಿನ ಪ್ರಯಾರಿಟಿ, ಗಂಡನ ಪ್ರಯಾರಿಟಿ, ಅತ್ತೆ ಮಾವನ ಪ್ರಯಾರಿಟಿ, ಫುಲ್ ಟೈಮ್, ನೋ ರಜೆ. ಹಾಗೆ ನೋಡುತ್ತಿರುವ ಮಕ್ಕಳನ್ನ, ಆ ತಾಯಿಯನ್ನ, ಮಕ್ಕಳನ್ನ ಮತ್ತೆ ಕುಟುಂಬದ ನೋಡ್ತಾ ಆ ತಾಯಿಯನ್ನು ನಾವು ಹೇಗೆ ನೋಡಬೇಕು? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲ ಏನು? ಸತ್ಯ ಸದಾಚಾರ ಇಲ್ಲದವಗೆ ಜಪ 10,000 ಮಾಡಿ ಫಲವೇನು? ಹೆತ್ತ ತಾಯಿ ತಂದೆಗಳನ್ನ ನೀವು ಕೂಗಿಸ್ಬೇಕು ಅಂತ ಇಲ್ಲ, ನೋಯಿಸಿದ್ರೆ ಸಾಕು. ನೀವು ಮಾಡಿದ ತಪಸ್ಸಿನ ಭಕ್ತಿಯ ಫಲಗಳೆಲ್ಲ ನೀರು ಪಾಲು, ಮಣ್ಣು ಪಾಲು. ಹಾಗೆ ತ್ಯಾಗ ಮಾಡುವ, ಸೇವೆ ಮಾಡುವವರಿಗೆ ಮೌಲ್ಯ ಎಷ್ಟು? ಬೇಲೆಗೆ ಜನದಿಂದಾವ ಬಾಲೆ ಅಂತ ಅನ್ನೋದು. ಚಿಕ್ಕಂದಿನಿಂದಲೂ ನನ್ನ ಆಸೆ ಆಕಾಂಕ್ಷೆಗಳನ್ನ ಗಮನಿಸ್ತಾಳೆ. ಅವಳು ತುಂಬ ವಿದ್ಯಾವಂತೆ ಅಲ್ಲ, ಕೆಲವರು ಶಾಲೆಗೆ ಹೋಗುದಿಲ್ಲ. ನನ್ನಮ್ಮ 2ನೇ ಕ್ಲಾಸ್ ಶಾಲೆಗೆ ಹೋದದ್ದು. ವಾರಿಜ ಅಂತ ಹೆಸರು. ಸಿಗ್ನೇಚರ್ ಹಾಕೋದೇ ಗೊತ್ತಿಲ್ಲ. ವಾ ಚಿಕ್ಕದು, ಜಾ ದೊಡ್ಡದು, ಇದ್ದದರಲ್ಲಿ ದೊಡ್ಡದು, ಲಾಸ್ಟಿಗೆ ಹೋಗುವ ಅಷ್ಟು ದೊಡ್ಡದಾಗ್ತದೆ. ಬಟ್ ಮಕ್ಕಳನ್ನ, ಸ್ವಂತ ಮಕ್ಕಳನ್ನು ಮತ್ತು ಅಕ್ಕಪಕ್ಕದ ಮಕ್ಕಳನ್ನ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳನ್ನು ಒಂದು ಹೇಗೆ ನೋಡಿಕೊಳ್ತಿದ್ದಾರೆ ಅಂದ್ರೆ ಗ್ರೇಟ್ ಬಾರಿ. ಸೊ ಆ ರೀತಿ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನ ಹಿಂದೆ ಇಡ್ತಾಳೆ. ಅಂತಹ ತಾಯಿ ಸ್ವಲ್ಪ ದೊಡ್ಡದಾದ ಕೂಡಲೇ ನೋಡಿ ಮಗುವಿಗೆ, ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು, ಅದು ಚಿಕ್ಕ ಮಗುವಾಗಿರಲಿ, ಯೌವನಾಗಿರಲಿ, ಗೃಹಿಣಿ ಆಗಿರಲಿ, ಅಥವಾ ವಾನಪ್ರಸ್ಥದಲ್ಲಿ ಇರಲಿ, ಅಥವಾ ಅಜ್ಜಿ, ಅವರಿಗೆ ಅವರ ರಕ್ತದಲ್ಲಿ ಈ ಸೇವಾ ಗುಣ ಬಂದು ಬಿಡಿಸ್ತದೆ. ಹೇಗೆ ಗೊತ್ತಾ? ಅದಕ್ಕೆ ಉದಾಹರಣೆ ಹೇಳುದು ಹೇಗಿದ್ರೆ, ಹೀಗೆ ನಿಮಗೆ 2 ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ, ಒಂದು ಗಂಡು ಒಂದು ಹೆಣ್ಣು. ನೀವು ಸ್ವಲ್ಪ ಗದ್ದೆ ಆಚೆಲ್ಲ ಹೋಗಿ ತಿರುಗಾಟ ಮಾಡಿ ಬಿಸಿಲಿಗೆ ಬಂದಿದ್ದೀರಿ, ಮನೆ ಜಗರಲ್ಲಿ ಕೂತ್ಕೊಂಡಿದ್ದೀರಿ, ನಿಮಗೆ ಬಾಯಾರಿಕೆಗೆ ನೀರು ಬೇಕು. ಮೆಲ್ಲ ತಲೆ ಒಳಗೆ ಹಾಕಿ ಏರುಲ್ಲೆರುಲೈ ಹೆಂಗೆ ಬಾಜಲಾಪಣ ಒಂದು ಲೋಟ ನೀರು ಕೊಡಲೆ ಅಂತ ಹೇಳುವಾಗ, ಒಳಗಡೆ ಚಾವಡಿಯಲ್ಲಿ ಟಿವಿ ಮುಂದೆ ನಿಮ್ಮ ಒಬ್ಬ ಹುಡುಗ ಒಂದು ಹುಡುಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ನೀವು ಹಾಗೆ ಕೇಳಿದ್ರಿ, ಹೆಂಗೆ ಬಾಜಲಾಪಣ ಒಂದು ಲೋಟ ನೀರು ಕೊಡ್ಲೆ? ಯಾರು ತಂದು ಕೊಡ್ತಾರೆ? ಹುಡುಗ ತಂದು ಕೊಡ್ತಾನ, ಹುಡುಗಿ ತಂದು ಕೊಡ್ತಾರ? ಕೇಳ್ತಾ ಇಲ್ಲ. ಸಭೆಯಲ್ಲಿ ಕೇಳುವುದು, ಹೇಗೆ ನೋಡಿ ಅವ್ರ ಹುಡುಗ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಆ ಸೇವಾ ಗುಣ ಉಂಟು ಅಂತ. ಇನ್ನೊಂದು, ನೀವು ಆ ಚಿಕ್ಕ ಮಕ್ಕಳು ಉಂಟಲ್ಲ, 9 ವರ್ಷದ ಮಕ್ಕಳು ಅಥವಾ 7-8 ವರ್ಷದ ಮಕ್ಕಳು ಇದ್ದಾರೆ, ನೀವು ಅವರಿಗೆ ಜಾತ್ರೆಯಿಂದ ಹೋಗಿ 2 ಆಟಿಕೆ ತಂದಿದ್ದೀರಿ. ಗೊಬ್ಬುನ ಒಂಜಿ ಬೊಂಬೆ ಕಣ ಇದ್ದಾರೆ, ರೆಡ್ ಬಾಲ್ ಕಣ ಇದ್ದಾರೆ, ಒಂಜಿ ಬೊಂಬೆ ರೆಡ್ ಚೆಂಡು. ಈ ಚೆಂಡು ಬೊಂಬೆ ನೋಡು ದೀಪಿ ಜೋಕ್ಳೆ ನಿಕ್ಲೆಗೆ ಗೊಬ್ಬುಣ ಕಣ ಇದನ್ನ ಜೊತೋನ್ಲೆ ಅಂತ ಹೇಳುದು. ಈ ಬೊಂಬೆಯನ್ನು ಯಾರು ತಗೊಳ್ತಾರೆ? ಹುಡುಗನ ಹುಡುಗಿಯ? ಬೊಂಬೆ ತಗೊಂಡು ಎಲ್ಲಿ ಹೋಗ್ತಾಳೆ ಅವಳು? ಎಲ್ಲಿ ಹೋಗ್ತಾಳೆ? ಬಚ್ಚಲು ಮನೆಗೆ ಅಲ್ವಾ? ಕಾಲನ್ನ ಒದ್ದ ಬಿಟ್ಟು ಅದರಲ್ಲಿ ಈ ಬೊಂಬೆಯನ್ನ ಮಲಗಿಸಿ ಸ್ನಾನ ಮಾಡಿಸ್ಲಿ ಶುರು ಮಾಡ್ತಾಳೆ ಅಲ್ವಾ? ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ ಜೋ. ಎಲ್ಲ ನೀರೆಲ್ಲ ಹಾಕಿ ಬೈರಸಲ್ಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಪ್ಪಿನ ಬೊಟ್ಟೆ ಎಲ್ಲ ಇಡುದೆಲ್ಲ ಮಾಡ್ತಾಳಲ್ಲ. ಈಗ ನೀವು ಹೇಳ್ತೀರಿ ಅಂದವು ಅಪ್ಪೆ ಮಂತನೆ ತೂತು ಬಾಲ್ಯ ಅಂಚ ಮನ್ಪುಡ ಐಟೊಂದು ವಿಶೇಷದಾದ ಅವೇನು ಆಯ್ಲ ತೂತೆತ್ತ ಗೋಣೆಲ್ಲೆತ್ತ ಕೊಡೋರಿ ಆಯ್ದಾಯ ಮನ್ಪುಜೆ. ಅವನು ಯಾಕೆ ಮಾಡೋದಿಲ್ಲ ಹೇಳಿ? ಅವ ಏನ್ ಮಾಡ್ತಾನೆ? ಬಾಲನ್ನು ಹಿಡ್ಕೊಂಡು ಎಲ್ಲಿ ಹೋಗ್ತಾನೆ? ವಾರ. ಹಾಗಾದ್ರೆ ಆ ಮಗುವಿಗೆ ತಾಯ್ತನವನ್ನು ಹೇಳಿಕೊಟ್ಟವರು ಯಾರು? ಬೈ ಬರ್ತ್ ಯಾರು ಜನ್ಮಕ್ಕೆ ಬರ್ತಾರೆ ಸ್ತ್ರೀಯಾಗಿ ನಮ್ಮ ಭಾರತ ದೇಶದಲ್ಲಿ, ತಾಯಿಯ ಗುಣ ರಕ್ತದಲ್ಲಿ ಇರ್ತದೆ, ಸಂಶಯ ಇಲ್ಲ. ಅವರು ದೊಡ್ಡದಾಗಿರ್ಲಿ, ಅಜ್ಜಿ ಆಗಿರ್ಲಿ, ಹಣ್ಣು ಅಜ್ಜಿ 85 ಆಗಿದೆ,
ಮಗನಿಗೆ 70 ವರ್ಷ, ದೊಡ್ಡ ಮಗನಿಗೆ. ಅಜ್ಜಿ ನಡುಗುತ್ತಾ ಕೇಳುದು, ಸೊಸೈಟಿಗಳು ಅಂದಯ್ಯ ಆಯ ಉಂಡೆನ ಅಜ್ಜಿಗೆ ಸರ್ತ ನಿಲ್ಲಿಕ್ಕೆ ಆಗೋದಿಲ್ಲ. ಅವರು ಊಟ ಮಾಡಿ ಮಲಗುದು ಬಿಟ್ಟು ಈ ಮಗೆ ಉಂಡೆನ ಅಜ್ಜಿ ಅಂದ್ರೆ ಯಾಕೆ ಅಜ್ಜಿಗೆ ಅಧಿಕ ಪ್ರಸಂಗ? ದಟ್ ಈಸ್ ಲವ್. ಮಾತೃತ್ವ ರೀ, ಸಾಯುವವರೆಗೆ ಇರ್ತದೆ. ತನಗೆ ಏನು ಶಾರೀರಿಕ ನೋವುಗಳು ರೋಗಗಳು ಇರ್ಲಿ, ಬತ್ತೇನ ಇಲ್ಲಡೆ ಕಡ್ಬೋತೆ. ದಿಸ್ ಇಸ್ ದ ಲವ್ ಆಫ್ ಮದರ್. ಪ್ರೀತಿ. ಹೊರಡುವಾಗ ನಾವು ಮನೆಯಲ್ಲಿ ಅಮ್ಮನ ಹತ್ರ ಅಮ್ಮ ಅನ್ಬೋದು ಬರ್ಪೆ ಹೇಳುವಾಗ ಅಮ್ಮಂದು ವೈಬ್ಸ್ ಕನೆಕ್ಟ್ ಆಗ್ತದೆ. ದೇವರೇ ಎನ್ನ ಮಗಿಕ್ಕಿದೆ ಹೊರಳುಡ ಇಲ್ಲೇ ಇರ್ತಾಳೆ ಅಂತೇಳಿ. ಇದು ವೈಬ್ಸ್ ದಟ್ ಈಸ್ ಪ್ರೊಟೆಕ್ಟಿಂಗ್ ಯು ಇನ್ ಆಲ್ ದ ವೇಸ್. ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿಗೆ ನಿಮ್ಗೆ ಆ ರಕ್ಷಣಾ ಕವಚ ನಿಮ್ಮಲ್ಲಿ ಇರ್ತದೆ. ನೀವು ಅಮ್ಮನಿಗೆ ಗೊತ್ತಿಲ್ಲದೆ ಅಪ್ಪನಿಗೆ ಗೊತ್ತಿಲ್ಲದೆ ಎಲ್ಲಿಯಾದ್ರೂ ಹೋಗಿ ಪಂಡಿತ ಪೂ ಮರ ಫೋನಾಗ ಅಂತ ಯಾಕೆ ಹೇಳುದು ಹೇಳಿ? ಎಷ್ಟೇ ಅದಕ್ಕಿಂತ ಆ ಮಗುವನ್ನು ಸ್ನಾನ ಮಾಡಿಸುವಾಗ ದೊಡ್ಡದು ಮಾಡುವಾಗೆಲ್ಲ ಅಮ್ಮನ ಆಲೋಚನೆ ಹೀಗಿರ್ಬೋದಾ? ಇವನು ದೊಡ್ಡದಾದ ಮೇಲೆ ನನಗೆ 2 ಕಾರು ಮತ್ತೆ 15 ಪೌಂಡ್ ಬಂಗಾರು, ದೊಡ್ಡ ಮನೆ, ಜರಿ ಸೀರೆ ಎಲ್ಲ ದೊಡ್ಡದಾದ ಮೇಲೆ ಕೊಡ್ತೇನೆ. ಅದಕ್ಕೆ ನಾನೀಗ ಅವನನ್ನು ಸ್ನಾನ ಮಾಡಿಸ್ತೇನೆ, ಅವನನ್ನು ಶಾಲೆ ಕಳಿಸ್ತೇನೆ, ಓದಿಸ್ತೇನೆ, ತಿನ್ನಿಸ್ತೇನೆ. ಹಾಗೆ ಆಲೋಚನೆ ಮಾಡುವಂತ ಯಾವುದಾದ್ರೂ ಅಮ್ಮನನ್ನು ಹುಡುಕಿ ಕೊಡಿ ನೋಡುವ. 0 ಎಕ್ಸ್ಪೆಕ್ಟೇಷನ್ಸ್. ನನ್ನ ಕರ್ತವ್ಯ ಬಹಳಷ್ಟು ಪ್ರೀತಿಯಿಂದ ದೇವರ ತರ ನೋಡ್ತೀನಿ. ಅಂತಹ ಅಮ್ಮ ನಾವು ಯೌವನಕ್ಕೆ ಬರುವಾಗ ಒಂದು ಮದುವೆದು ಅರೇಂಜ್ಮೆಂಟ್ ಆಗ್ತದೆ. ಅಮ್ಮ ಮದುವೆ ಮಾಡ್ಲಿಕ್ಕೆ ನೋಡ್ತಾರೆ, ಅಥವಾ ಅಮ್ಮನಿಗೆ ಮಗನೇ ಮದುವೆ ಮಾಡ್ಲಿಕ್ಕೆ ನೆನಪು ಮಾಡ್ತಾರೆ. ಹೇಗೆ ಗೊತ್ತಾ? ಅಮ್ಮ ಇನ್ಯಾನು ಬಸ್ ಸ್ಟ್ಯಾಂಡ್ ಎನ್ನ ಕ್ಲಾಸ್ಮೇಟ್ ಅಂತೂ ಐಸೆ ಕರೆಂದಿ ಆಗ ಮದ್ಮೆ ರಡ್ಡು ಜೋಕುಂಡಿ ತಿಕ್ಕೆ ಪಾತೆರಿ ಬುರಾಣಿ ಪ್ರಮೋದ ದಿಕ್ಕೆ ತಿತ್ತೆ ಆಗ ಒಂಜಿ ಪೊಣ್ಣು ಬಲ್ಲ ಅಲ್ಪ ಒಪ್ಪುಡಿ. ಇದೆಂತ ಗೊತ್ತಟ, ನನಗೆ ಸಹ ಒಂದು ಮದುವೆ ಮಾಡಿಸೋ ಅಂದಾಜು ಇಲ್ವ ನಿಮ್ದು ಅಂತ ಕೇಳುದು ಇಂಡೈರೆಕ್ಟ್ ಆಗಿ ಅಮ್ಮನನ್ನು. ಇಂಚಿನ ಮರಯ ಒಲ್ಲ ತೂತನ ಪಣ್ಣು ಮರಯ ಅಂತ ಹೇಳುದು. ಇಜ್ಜಿ ನಾನು ಈರ್ ಪಣ್ಣನೇ ಆಪುಣಿ, ಅದು ಸತ್ಯ ಪಣ್ಣು ತೂತನ ತೂತೆ ಪಪ್ಪಡಕ್ಕೆ ಅಂತೂಲೆ ಬೊಕ್ಕಡಿಕಲ್ ಪಣ್ಣನೇ ಆಪುಣಿಯಾನ ಇಜ್ಜಿ ಸುರಿಗೆ ಹಾಗೆ ಹೇಳಿಯೇ ಇದನ್ನ ತೋರಿಸು. ಅಮ್ಮನಿಗೆ ಎಂತ ಆಗ್ತದೆ? ಎನ್ನ ಮಗೆ ಆಯೇ ಇಷ್ಟ ಆಯ್ತನ ಪೊಣ್ಣು ನಾಡ ಎಡ್ಡೆತ್ತ ಅಂತ ಇರುವುದಿಲ್ಲ. ಎಲ್ಲ ತಾಯಂದಿರಿಗೆ ಇರ್ತದೆ. ಎಂಕ್ಲು ಮಲ್ಲ ಉಪಕಾರ ಮನ್ಪುಂಡ ಅಕ್ಕಲ್ನ ಆಸೆ ಆಕಾಂಕ್ಷೆ ಪೂರೈಸೋಡು ಅಂತಲೇ ಎಲ್ಲಾ ತಾಯಿ ತಂದೆಗಳದ್ದು ಚಿಂತನೆ. ಹಾಗೆ ಮನೆಯ ಗೃಹಿಣಿಯಾಗಿ, ಮನೆಯ ಅಮ್ಮನಾಗಿ, ಮನೆಯ ಎಲ್ಲ ಸವಾಲುಗಳನ್ನ, ಗಂಡನಿಗೆ ಒಮ್ಮೆ ಕೋಪ ಬರ್ತದೆ, ದರ್ಶನ ಬರ್ತದೆ, ಸಿಕ್ಕಾಪಟ್ಟೆ ಬೈಯುವುದೆಲ್ಲ ಇರ್ತದೆ. ಅಮ್ಮ ಸಾವಧಾನವಾಗಿ ಇಂಚಿನೇ ಜೋಕುಲ್ನ ಎದುರು ಬರೋರ್ನ ಹುಲ್ಲೇರು ಅಲ್ಲ. ರಾತ್ರಿ ಮಗ ಹೇಳಿದ ಅಪ್ಲಿಕೇಶನ್ ಎಲ್ಲ ಗಂಟನ ಹತ್ರ ಹೇಳುದು, ನೇ ಮಧ್ಯಾಹ್ನ ಪುನಃ ನಿಜ 20 ಕರೀಂಡಾಗ ಅಲ್ಲಿಂದ ಶುರು ಮಾಡಿ ಮೆಲ್ಲ ಮೆಲ್ಲ ನಮ್ಮ ಪರವಾಗಿ ಮಾಡ್ತಾರೆ. ಕಾಲೇಜಿನಲ್ಲಿ ಹೋಗುವಾಗ ಮೊಬೈಲ್ ತೆಗೆದುಕೊಡುವಾಗ ಸಹ ಹಾಗೆ ಎಂಕಲ್ನ ಮೊಬೈಲ್ ಹಾಪುಜಿ ಇತ್ತೆ ಅವು ಮಲ್ಲ ಬರ್ಪುಣತ್ತೆ ಅವು ಅವಡಿಗೆ ಐಟು ಪೂರೈತೆ ಇಂಜಿನ ಪ್ರೊಸೀಜರ್ ಎಂಜ ಮನ್ಪೇರು ಅವು ಪೂರ ಐಟೆ ಆಪುನಿಗೆತ್ತೆ ಎಲ್ಲಿ ಆಪುಜಿ ಅವು 1100 ಆಪುಜಿ ಎತ್ತಿತ್ತೆ ಆಪುಜಿ ಅವು ಇಂದು ಇರುವ ಸರದ ಅವಡು ಮೊಬೈಲ್ ಅಮ್ಮೆರಡ ರಾತ್ರಿ ದೇ ಆಗೊಂಜಿ ಇಂದು ಅವಡಿಗೆ ಅವು ಶಾಲೆಡು ಮತ್ತು ಪ್ರಾಜೆಕ್ಟ್ ಮಲ್ಪಾರೆ ಮತ್ತು ಉಂಡಿಗೆ ಹೆಚ್ಚಿನ ಬಾರಿ ಇದು ಇರುವ ಸರದ ಫೋನು ఒక ನಮ್ಮ ಬೆನ್ಗುಂದ ಹೇಗೆ ನಮ್ಮ ಈದ್ ಬಂಗಾರ ಬಂದೆ ಜೋಕ್ಲಿಗೆ ಬಡದತ್ತೆ. ಅಂಚಿನ ಅಮ್ಮ ಎಷ್ಟು ತ್ಯಾಗ ಮಾಡ್ತಾಳೆ, ಎಲ್ಲವೂ ಮಾಡ್ತಾಳೆ. ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ ಅಮ್ಮನನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇನೆ? ಹೇಗೆ ನೋಡಿಕೊಳ್ತೇವೆ? ಸತ್ಯ ಮನಸ್ಸಾಕ್ಷಿಯಾಗಿ ನಿಮ್ಮನ್ನ ನಮ್ಮೊಳಗೆ ಪ್ರಶ್ನೆ ಮಾಡುತ್ತೇವೆ. ನನ್ನ ಅಮ್ಮನನ್ನು ನಾನು ಖುಷಿಯಾಗಿ ಇಟ್ಟಿದ್ದೇನಾ? ನನ್ನ ಅಮ್ಮನನ್ನು ನೋವಿಲ್ಲದೆ, ನನ್ನ ಅಮ್ಮ ಮತ್ತು ನನ್ನ ಅಪ್ಪ ಈಸ್ ಎ ಸೆಕ್ಯೂರಿಟಿ ಗಾರ್ಡ್, ಎಲ್ಲ ಕಡೆಯಿಂದ ರಕ್ಷಣೆ ಮಾಡೋದು. ಫಾದರ್ ಬಾಯಿ ಮುಖದಲ್ಲಿ ಆಕ್ಷನ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಬಟ್ ಲವ್ ಇಂಟರ್ನಲ್ಲಿ ಡಬ್ಲಿಂಗ್.
ಅಮ್ಮ ಸ್ಪಷ್ಟ, ಅಪ್ಪನಿಗೂ ಬೇಕು ಮಕ್ಕಳಿಗೂ ಬೇಕು. ಸೊ ಶಿ ಇಸ್ ದ ಮೀಡಿಯೇಟರ್. ಆಮೇಲೆ ಎಲ್ಲವನ್ನ ಗಮನಿಸಿ ಮ್ಯಾನೇಜ್ ಮಾಡಬೇಕು, ಮಾನಸಿಕ ಅವ್ಯವಸ್ಥೆಗಳನ್ನ ಕೂಡ ಸರಿಪಡಿಸಬೇಕು ಅವಳು. ಅಂತ ಅಮ್ಮನನ್ನು ಹೇಗೆ ನೋಡ್ಕೊಳ್ತೇವೆ? ಎಷ್ಟು ಸಲ ಕೂಗಿಸ್ತೇವೆ, ಎಷ್ಟು ಸಲ ಹಿಂಸೆ ಆಗ್ತದೆ, ಮನಸ್ಸು ಒಪ್ಪಿಕೊಳ್ಳುವುದಿಲ್ಲ. ಒಂದು ಸ್ವಲ್ಪ ನೋವು ಕೊಟ್ಟ ಮೇಲೆ ಪುನಃ ಶುರು ಮಾಡ್ತೀವಿ. ಈ ಸಮಿತಿಯಲ್ಲಿ ನೀವು ಕೌಟುಂಬಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಮನೆ ಎಂಬ ದೇವರ ಗುಡಿಯಲ್ಲಿ ಗರ್ಭಗುಡಿಯನ್ನು ತೆಗುವಂತಹ ನನ್ನ ಅಮ್ಮ ಮುಗುಳಿ ಕೇಂದ್ರ ಬಿಂದು ಅಮ್ಮ. ಆ ಅಮ್ಮನನ್ನು ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ನೋಡೋಣ. ಇದೇ ನಾನು ಮಾಡುವಂಥ ಒಂದು ದೊಡ್ಡ ಯಜ್ಞ. ಒಂದೆರಡು ದಿವಸದ ಕೆಲಸ ಅಲ್ಲ ಇದು, ನಿರಂತರ ಸವಾಲುಗಳು ಬರ್ತದೆ. ಹೆಂಡತಿ ಬರ್ತಾಳೆ, ಹೆಂಡತಿ ಬಂದು ಏನು ಮಾಡ್ತಾಳೆ, ಮುಗುಳ ಭಯಂಕರ ಉಂಟು, ಪೂರ ಆರು ಬಲ್ಲೆ ಕಣೆ ನಮಕ್ಕೆ ದಾಲ ಇಜ್ಜಾಮೂಲು. ಅಂತಹ ಸಮಯದಲ್ಲಿ ಅಮ್ಮನಿಗೊಂದು ಮತ್ತೆ ಅಮ್ಮನ ಮರ್ಮಲ ಅಂದ್ರೆ ಅವನ ಹೆಂಡತಿಗೆ 2 ಸೀರೆ ತರ್ತಾನೆ ಅವ ಇಲ್ಲಿಂದ. ಎಲ್ಲಿ ಅದು? ಬೆಳ್ತಂಗಡಿ ಅಂಗಡಿ ಹೆಸರಿಗೆ ಗೋಪಾಲ್ ಅಂಡ್ ಸನ್ಸ್ ಟೆಕ್ಸ್ಟೈಲ್ಸ್. 2 ಸೀರೆ ತರ್ತಾನೆ, ಚಾವಡಿಯಲ್ಲಿ ಇಟ್ಟು, ಅಮ್ಮ ನೇ ರಜ್ಜಲ್ನ ಉಳ್ಳಾಡ್ತಾ ತುಳಿ 2 ಸೀರೆ ಕಣ ಇದೆ ಅಂತೇಳಿ ಇವ ಸೀದ ಸ್ನಾನಕ್ಕೆ ಹೋಗ್ತಾನೆ. ಇವಳು ನೋಡ್ತಾಳೆ ಹೆಂಡತಿ ಹೋಗಿ ಸುರಿಗೆ. ಸುರಿಗೆ ಯಾರು ನೋಡುದು? ಹೆಂಡತಿ ಅಲ್ವಾ? ಹೆಂಡತಿ ಹೋಗಿ ನೋಡ್ತಾಳೆ, ಸೀರೆ నువ్వు ఎంకులు కంతలు ఎడ్డాడు ఒక అవుల ఎడ్డండి ಅವು ಪರ ಬೆಡ್ತು ಸೀರತ್ತು ಬರಡು ವೈಕ್ಲ ಮೀದು ಬರಡ ನೇ ಸೀರೆಡ್ಡಂಡು ಅರೆಗೆ ಅವು ದಯ ಸೀರೆ ಅವು ಜಾರ್ನೆತ್ತ ಈರಲ್ಪ ಮಗ್ಗದ 120 ರೂಪಾಯಿದ ತಿಕ್ಕೊಂಡು 5 ಕಂತು ಕೊರ್ಲೆ ಅಂತ ಹೆಂಡತಿ ಹೇಳುದು. ಒಂದು ವೇಳೆ ಅಮ್ಮನಿಗೆ ಹೇಳ್ತಿದ್ರೆ ಇವ, ಅಮ್ಮ 2 ಸೀರೆ ಕಣದೆ ತೂಲೆ ಅಂತೇಳಿ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ಎಂತ ಮಾಡ್ತಾರೆ ಹೇಳಿ? 2 ನೋಡ್ತಾರೆ, ಅದು ಎಂಕಿದೆಗೆ ಅವು ಸೀರೆ ಯಾನು ಉಡಿಯುಪೆ ಅಂಜ ಇತ್ರನೇದು ತೆರ ಪೂಜೆ ಅವು ಅಲ್ಲಿಗೆ ಕೋರು ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಅಲ್ವಾ? ಈಗ ಕೆಲವರ ಮನಸ್ಸಲ್ಲಾಗ್ತದೆ, ಎನ್ನ ಮಾಮಿ ಅಂಚೆಜ್ಜಿರವೇ ಅದು ನ್ಯಾಚುರಲ್ ಆಗಿ ಆಗುದು ಅಷ್ಟೇ ಅಲ್ವಾ? ಎಷ್ಟು ಆಸೆ ಬುರುಕಿ ಆಗಿರ್ಲಿಯೋ, ಬಟ್ ನೆವರ್ ಎಕ್ಸ್ಪೆಕ್ಟೇಷನ್ ಅದು. ಸೊ ಆ ರೀತಿ ಪ್ರತಿಯೊಂದು ಹಂತದಲ್ಲೂ ಇಷ್ಟು ನನ್ನ ನಿರಂತರ ನನ್ನ ಬಾಲ್ಯದಿಂದ ನನ್ನನ್ನು ಪ್ರಸವದಿಂದ ಇಲ್ಲಿವರೆಗೆ ನನ್ನನ್ನು ನೋಡಿಕೊಂಡಂತಹ, ನನ್ನ ಮಕ್ಕಳನ್ನು ಲಾಲನೆ ಮಾಡಿಕೊಂಡಂತಹ ಅವಿದ್ಯಾವಂತಳಂತಹ ಆ ಮಹಾತಾಯಿಯನ್ನ ನಾವು ಅವಳ ಕೊನೆಯ ಸಮಯದಲ್ಲಿ ಹೇಗೆ ನೋಡಿಕೊಳ್ತೇವೆಯೋ ಅದರ ಮೇಲೆ ನಮ್ಮ ಪುಣ್ಯ ನಿರ್ಧರಿಸಲ್ಪಡ್ತದೆ. ಅದಕ್ಕೆ ಈ ಪಿಕ್ಚರ್ನವರೆಲ್ಲ ಬರೆಯುವಾಗ ಒಂದಷ್ಟು ಬರೆದಿದ್ದಾರೆ ಪದ್ಯಗಳನ್ನೆಲ್ಲ. ಅದರಲ್ಲಿ ನಿಮಗೆ ತುಳು ಪಿಕ್ಚರ್ನಲ್ಲಿ ಬರೆದಿದ್ದಾರೆ, ಹೇಗೋದು, ಅಪ್ಪೇ ಮನಸ್ಸು ಅಪ್ಪೇ ಮನಸ್ಸು ಅಣ್ಣ ತೆನಸು, ಮತ್ತೆ ಅಣ್ಣನಾಸೆ ತೆರಿಯಾರ ಬದುಕು ಪೂರ ಪೂಪಿಂಗಾರ ಅಪ್ಪೆ ಮನಸ್ಸು ಬಂಗಾರ ಅಮ್ಮ ತೆನಸು ಸಿಂಗಾರ. ಒಂದು ಅಮ್ಮನಿಗಾಗಿ ಬರೆದಂತ ಹಾಡುಗಳಲ್ಲಿ ಎಷ್ಟು ಭಾವನೆಗಳು ತುಂಬ ಬರ್ತದೆ ಹೇಳಿ, ಹೌದಲ್ಲ ಹೇಳಿ? ನೀವು ನಿಮ್ಮ ಮನೆಗೆ ಇವತ್ತು ಹೋಗಿ ನಿಮ್ಮ ಅಮ್ಮ ಅಪ್ಪ ಹತ್ರ ಇದ್ರೆ ಅವರಿಗೆ ಹೋಗಿ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡುವಾಗ ಜಾಗ್ರತೆ, ಸೀದಾ ಹೋಗಿ ಕಾಲಿಡ್ಕೋಬೇಡ್ರಿ. ಹೆದರಿಕೆ ಆದಿತ್ತು, ಮಲತೆ ಹೋಯ್ತು ಪಾಡುವಲ್ಲಿತ್ತು, ಬಿಯತ್ತೆ ಹೋಯ್ತು ಪಾಡುವ ಇಷ್ಟರ ಕಾಲಿಡಲಿಲ್ಲ. ಕಾಲಿಡುದು ಯಾವಾಗ ಗೊತ್ತುರ ನೀವು? ಒಂದು ಸತ್ಯನಾರಾಯಣ ಪೂಜೆ ಮಾಡ್ಬೇಕು, ಪುರೋಹಿತರು ಅದೇ ಕಾರ್ ಬರ್ತದೆ. ಮತ್ತೊಂದು ಯಾರು ಶಬರಿಮಲೆಗೆ ಹೋಗುವ, ಸ್ವಾಮಿಯೇ ಶರಣಮಯ್ಯಪ್ಪ ಇವತ್ತು 100 ಕೊರ್ಪೇರ 200 ಕೊರ್ಪೇರ ಅಮ್ಮ ಅಂದ್ರೆ ಹೌದಲ್ಲ? ಮತ್ತೆ ಯಾವಾಗ ಮನೆಗೆ ಹೋಗ್ಲಿ ಆಗುವಾಗ ಅಂಥದ್ದೆಲ್ಲ ಸಮಯದಲ್ಲಿ ಮಾತ್ರ ನೀವು ಯಾಕೆ ಸಂಕ್ರಮಣಕ್ಕೆ ಕಾಲಿಡಿಬಾರ್ದು? ನೀವು ಯಾಕೆ ಅಮ್ಮ ಅಪ್ಪನವರ ಆ್ಯನಿವರ್ಸರಿಗೆ ಕಾಲಿಡಬಾರ್ದು? ಯಾಕೆ ನೀವು ನಿಮ್ಮ ಆ್ಯನಿವರ್ಸರಿ, ನಿಮ್ಮ ಮಗುವಿನ ಬರ್ತಡೆಗೆ ಯಾಕೆ ಕಾಲಿಡಿಬಾರ್ದು? ಮಗುವಿನ ಬರ್ತಡೆಗೆ ಹೇಳಿ, ಬಾಲೆ ನಿನ್ನ ಬರ್ತಡೆತ್ತ ಈ ಬರಡು ಅಂಡ ಯಾನ್ ಕಾರಣ ಅಂಡಲ್ಲ, ನಿನ್ನ ಅಜ್ಜಿಲ್ಲ ಅಲ್ಲಿ ಸ್ವರೂಪದು ಅಕ್ಕಲ್ಲ ಕಾರ್ಪಾತ ಹೋಮೆ ಅಂತೇಳಿ ಸೊಂಟ ಕೈ ಇದು ಹೇಳಿ ಎಂತ ಮಾಡ್ತಾನೆ, ಹೊರ ಪೋಳಿ ಯಾನ್ ಕ್ರಿಕೆಟ್ ಗೊಬ್ಬರ ಪಾರುಂಡು ಪಾಪ ಅಂತ ಸೀದಾ ಓಡ್ತಾನೆ. ಅದು ಬಿಟ್ಟು ನಾನೇ ನನ್ನ ತಂದೆ ತಾಯಿಯ ಕಾಲಿನ ನಮ್ಮ ಅವನ ಎದುರಿಗೆ ಇಂದು ಬಾಲ್ಯದ ಬರ್ತಡೆ ಇಲ್ಲಿ ಅಮ್ಮ ಯಾನ್ ಸುರು ಕಾರ್ಪತ್ವೆ ಅಮ್ಮ ಪಪ್ಪ ಅಂತ ಹೇಳಿ ಅವ ಎಂತ ಮಾಡ್ತಾನೆ ಈಗ ಹೇಳಿ?
ಬಾಯಿಯಲ್ಲಿ ಹೇಳಬೇಕು ಅಂತಿಲ್ಲ, ಅವು ಓಡಿ ಬರ್ತಾರೆ. ಅಜ್ಜಿಯರಲ್ಲ, ಅಜ್ಜಿಲ್ಲ ಕಾರ್ಬಾರ್ ಒಂದು ಎಕ್ಸ್ಟ್ರಾ ಮಾಡ್ತಾರೆ. ಅವ್ರು ಎಂತ ಗೊತ್ತಾ, ಅವರನ್ನು ಅಪ್ಪಿ ಇಟ್ಕೊಳ್ತಾರೆ ಅಜ್ಜ ಅಜ್ಜಿನ. ಹೌದಲ್ಲ, ನಿಮಗೆ ಆಗ್ತದ ಅಪ್ಪಿ ಇಟ್ಕೊಳ್ಳಿಕ್ಕೆ ಅವರನ್ನ? ಮಲ್ಲ ಬೆತ್ತ, ಕೋಲುದು ಬೆತ್ತ, ಇಲ್ಲದ ಯಜಮಾನಿ ಅರಿಗಣಪಣೆ ಅಪ್ಪಿ ಹಿಡ್ಕೊಳ್ಳಿ. ಅಪ್ಪ ಅಮ್ಮನನ್ನು ಅಪ್ಪಿ ಹಿಡ್ಕೊಳ್ಳಿ ನೀವು. ಅಂಚದ್ದು ಪ್ರೀತಿ ಜಿಂದತ್ತವೆ ಅವು ಅಂಚ ಮದಂಜಿನ ಪತಕೊಂಡಿ ಪುರ ಅವು ಮಾತ್ರ ನಮ್ಮೆಟ್ಟು ಉಂಡ. ಅಂತಹ ದೇವರಂತ ತಾಯಿ ತಂದೆ ಅವರನ್ನ, ಅವರ ತ್ಯಾಗ ಜೀವನವನ್ನ, ಅವರು ನೋವಿನಿಂದ ನಮ್ಮನ್ನ ರಕ್ಷಣೆ ಮಾಡಿದಂಥ ದಿನಗಳನ್ನು ನೆನಪಿಸಿಕೊಳ್ಳುವ ನನ್ನ ದೀಪ. ಆ ದಿನನು ಕಷ್ಟದ ದಿನಗಳನ್ನು ನೆನಪಿಸಿಕೊಳ್ಬೇಕು. ನೆನಪಿಸಿ ಇವತ್ತು ನಾನು ನಿಜವಾಗಿ ನನ್ನ ಅಮ್ಮನನ್ನು ಅಪ್ಪನನ್ನು ನೆನಪಿಸಿಕೊಳ್ಳುತ್ತೇನೆ. ಅವರ ತ್ಯಾಗ ಬಲಿದಾನ, ಅನ್ನಾಹಾರದಿಂದ ಎಲ್ಲ ಕಡೆ ತ್ಯಾಗ ಮಾಡಿದ್ದಾರೆ. ಮರ್ತೋಗಿದೆ ನಮಗೆ ಈಗ. ನಿನ್ನೆಲ್ಲ ಮೊನ್ನೆ ಆದದ್ದು ಮರ್ತೋಗ್ತದೆ, ಮತ್ತೆ ಇನ್ನೆಂಥದ್ದು ಇದೆಲ್ಲ ಎಂಥದ್ದು ನೆನಪಾಗಲಿಕ್ಕೆ. ಆದ್ದರಿಂದ ಇವತ್ತು ಮಾತೃ ಧ್ಯಾನದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಪ್ರತಿಯೊಂದು ಕ್ಷಣಗಳು ಅವರು ದೀಪ ಇಡ್ತಾರೆ. ಎಲ್ಲರೂ ಈಗ ಅಲ್ಲಲ್ಲಿ ನೀವು ಅಲ್ಲಿ ನೋಡ್ಬೇಕು ಅಂತ ಎಲ್ಲ ಅವ್ರು ಇಡ್ತಾರೆ, ಸರಿ ಇಡ್ತಾರೆ. ನೀವು ನನ್ನನ್ನು ನೋಡಿ ಆಯ್ತಾ, ಇವರೆಲ್ಲ ತುಗೊಂಡು ಇಂಜಿನ್ ಅನ್ಕೊಂಡು ಇಂಜಿನ್ ಬಿದ್ದಾಡಿ ಅದಾಗೆ ಮುಲ್ಪ ಇಂಜಿನ್ ಉಂಡುಗೆ ಅಂತೇಳಿ ಇಲ್ಲಿಂದ ಯಾರು ಹೊರಗೆ ಬಂದು ಓಡಿ ಹೋಗಿ ಅವರ ಹತ್ರ ಏನೋ ಕೇಳ್ತಾರೆ. ನನ್ನ ಮಾತು ಕೇಳಿದ್ರು, ಅವರನ್ನು ನೋಡುದು ಎಲ್ಲರೂ ಸಭೆಯಲ್ಲಿ ನೋಡಿ ದಾತೆಗೆ ವಾರ್ಡ್ ಇಂಜಿನ್ ಬನ್ನಿ ಅದು ಹಾಗೆ ನೀವು ಇಲ್ಲಿ ವಿಷಯ ನೋಡಿ. ಒಂದು ದೀಪ ಹಚ್ತಾರೆ, ಸ್ವಲ್ಪ ಸಮಯ ನಮಗೆ ಮಾತೃದಿನದಲ್ಲಿ ದೀಪದಲ್ಲಿ ಮಾಡ್ಲಿಕ್ಕೆ ಇರೋದು ಅದಕ್ಕೋಸ್ಕರ. ಸೊ ಈ ಕ್ಷಣಗಳು, ಈ ದಿನಗಳು, ಶಾಲೆಯಲ್ಲಿ ನಾನು ಹುಷಾರಿಲ್ಲದಿರುವಾಗ ನನ್ನನ್ನು ನೋಡಿಕೊಂಡ ರೀತಿ, ರಾತ್ರಿ ಯಾರೇ ನಿದ್ದೆ ಬಿಟ್ಟದ್ದು? ಜ್ವರ ಬಂದಿತ್ತಲ್ಲ ಅವತ್ತು ರಾತ್ರಿ, ಯಾರಿಗೆ ನಿದ್ದೆ ಇರಲಿಲ್ಲ ಮನೆಯಲ್ಲಿ ಹೇಳಿ? ನನ್ನ ಅಮ್ಮನಿಗೆ ನಿದ್ದೆ ಇರಲಿಲ್ಲ. ನನ್ನ ಶಾಲಾ ದಿನಗಳಿರ್ಬೋದು ಅಥವಾ ನನ್ನ ಕಷ್ಟದ ದಿನಗಳಿರ್ಬೋದು, ಪ್ರತಿ ಸಲ ಮಳೆಯಲ್ಲಿ ಒದ್ದೆಯಾಗಿ ಮನೆಗೆ ಬಂದ ಕೂಡಲೇ ಎಂತ ಹೇಳುದು, ಓಡಿ ಬಂದು ಎಂತ ಹೇಳುದು, ವೈರಸ್ ತಂದು ತಲೆ ಒರೆಸಿ ಈ ಬರ್ಸಕ್ಕೆ ಓಡಿ ಬರ್ತಂತೇಳಿ ಬರ್ಸಕ್ಕೆ ಬೈಯುವುದು, ಬಾಲೆ ಬಣ್ಣಗಣಿ ಬರ್ಸ ಬರ್ಪುಣ ಅಂತೇಳಿ ಹಾಗೆ. ಸೊ ಇದನ್ನೆಲ್ಲ ಒಂದೊಂದೇ ನೆನಪಿಸುವಂಥ ಸಮಯ ಈಗ. ನೀವೆಲ್ಲ ನೇರ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳುವ. ಮೈಕದವರು ಇದ್ದಾರ, ಅವರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ಈ ದೊಡ್ಡ ಲೈಟ್ ತೆಗೀರಿ. ನಾನು ಈ ಲೌಕಿಕ ಜೀವನದಲ್ಲಿ ನನ್ನ ಅಮ್ಮನ ಹೊಟ್ಟೆಯಿಂದ ಭಗವಂತ ನನಗೆ ಈ ಭೂಮಿಯ ಬೆಳಕನ್ನ ತೋರಿಸಿದ್ದು. ಆದ್ದರಿಂದ ನಿಧಾನವಾಗಿ ನನ್ನ 40-50 ವರ್ಷ ನನ್ನ ವಯಸ್ಸು, ಅದರ ಹಿಂದೆ ರಿವೈಂಡ್ ಆಗುತ್ತೇನೆ. ಕಣ್ಣು ಮುಚ್ಕೊಳ್ಳಿ ದಯಮಾಡಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನನ್ನ ಮನೆ, ನನ್ನ ಪರಿಸರ, ಮಹಾತಾಯಿ ನನ್ನ ಅಮ್ಮ, ಭಗವಂತ ಆ ಮಾಂಸದ ಮುದ್ದೆಯಲ್ಲಿ ನನ್ನ ಆತ್ಮನನ್ನ ಪ್ರವೇಶಗೊಳಿಸಿದ. 3-4 ತಿಂಗಳಿನ ಗರ್ಭಿಣಿಯಾದಂಥ ನನ್ನ ಅಮ್ಮನ ಗರ್ಭಕೋಶದಲ್ಲಿದ್ದಂತಹ ಮಾಂಸದ ಮುದ್ದೆಯ ಭ್ರುಕುಟಿ ಮಧ್ಯದಲ್ಲಿ, ಹಣೆಯ ಮಧ್ಯಭಾಗದಲ್ಲಿ ನನ್ನ ಆತ್ಮವನ್ನ ಪರಮಾತ್ಮನು ಪ್ರವೇಶಗೊಳಿಸಿದನು. ಆ ಕ್ಷಣದಿಂದ ಅಮ್ಮನ ಉದರದಲ್ಲಿ ನಾನು ಚಲನೆಯನ್ನು ಆರಂಭಿಸಿದೆ. ಹಗೂರವಾದ ಪುಟ್ಟದಾದಂಥ ಕೈಗಳು, ಪುಟ್ಟದಾದಂತಹ ನನ್ನ ಶಿರೋಭಾಗ, ನನ್ನ ಹೊಟ್ಟೆಯಿಂದ ಅಮ್ಮನ ಹುಕ್ಕುಳ ಬಳ್ಳಿ, ಆ ಬಳ್ಳಿಯ ಮೂಲಕ ಅಮ್ಮ ಸ್ವೀಕರಿಸಿದ ಆಹಾರ ಹೊಕ್ಕುಳ ಬಳ್ಳಿಯ ಮೂಲಕ ನನ್ನ ಶರೀರವನ್ನ ಒಳಗೆ ಪ್ರವೇಶ ಮಾಡುತ್ತಿದೆ.
ಬೇಕಾದಂತಹ ಎಲ್ಲ ಪೋಷಕಾಂಶಗಳು ರಕ್ತ ಅದರ ಮೂಲಕ ಶರೀರ ಪ್ರವೇಶಿಸುತ್ತಿದೆ. ಈ ಬೆಚ್ಚನೆಯ ಗರ್ಭಕೋಶದ ಒಳಗೆ ನನ್ನ ಚರ್ಮವನ್ನು ರಕ್ಷಣೆಗೊಳಿಸುತ್ತಿರುವಂತಹ ಆ ದ್ರವದಲ್ಲಿ ಆನಂದವಾಗಿ ಖುಷಿಯಾಗಿ ಬೆಳೆಯುತ್ತಿದ್ದೇನೆ. ಪರಮಾತ್ಮನ ಸಂಕಲ್ಪದ ಹಾಗೆ ಅಮ್ಮನ ಗರ್ಭಕ್ಕೆ 9 ತಿಂಗಳು 9 ದಿನ 9 ಕ್ಷಣ ಆದ ಕೂಡಲೇ ಭಗವಂತನ ಇಚ್ಛೆಯಂತೆ ಮತ್ತು ಅಮ್ಮ ತನ್ನ ಪೂರ್ತಿ ಶಕ್ತಿಯನ್ನ ಜೋಡಿಸಿಕೊಂಡು ಅದೆಷ್ಟೋ ದೊಡ್ಡ ನೋವನ್ನ ಅನುಭವಿಸಿ ನನ್ನನ್ನ ಧರೆಗಿಳಿಸುತ್ತಾಳೆ. ಹೊಕ್ಕುಳ ಬಳ್ಳಿಯನ್ನು ತುಂಡರಿಸಿದ ಬಳಿಕ ಪ್ರಪಂಚದ ಆಮ್ಲಜನಕ ನನ್ನ ಮೂಗಿನ ಮೂಲಕ ಶರೀರ ಪ್ರವೇಶ ಮಾಡುತ್ತಿದೆ. ಪುಟ್ಟ ಮಾಂಸದ ಮುದ್ದೆಯಂತಿರುವ ನಾನು ನನ್ನ ಅಮ್ಮನ ಎದೆ ಹಾಲು ಬಹಳಷ್ಟು ಪ್ರೀತಿಯ ಪೋಷಣೆಯಿಂದ ದಿನದಿಂದ ದಿನಕ್ಕೆ ಕ್ಷಣಕ್ಕೆ ಬೆಳೆಯುತ್ತಾ ಸಾಗುತ್ತೇನೆ. ನನ್ನ ಬೇಕು ಬೇಡಗಳನ್ನು ಪೂರೈಸಿ ನನ್ನನ್ನು ಶುದ್ಧತೆ ಸ್ನಾನ ಮಾಡಿಸಿ ನಾನು ಉಪಯೋಗಿಸಿದಂತಹ ಬಟ್ಟೆ ಬರೆಗಳು ಅದನ್ನೆಲ್ಲ ಯಾವುದೇ ಸಂಕೋಚ ಇಲ್ಲದೆ ಶುದ್ಧ ಮಾಡಿ ಅದನ್ನು ಒಗೆದು ದೇವರೇ ನನ್ನ ಮನೆಗೆ ಬಂದಿದ್ದಾರೆ ಅನ್ನುವ ಸಂತಸದಿಂದ ನನ್ನನ್ನು ಲಾಲನೆ ಪಾಲನೆ ಮಾಡಿದಳು. ಅಮ್ಮ ಅಮ್ಮ ಅದೆಷ್ಟು ತ್ಯಾಗ, ಅದೆಷ್ಟು ನಿದ್ರೆ ಇಲ್ಲದ ರಾತ್ರಿಗಳು ನನಗಾಗಿ ನೀನು ನೀಡಿದ್ದೀಯ. ನಿನ್ನ ಈ ದೊಡ್ಡ ಸೇವೆಯನ್ನು ನೆನಪಿಸಿಕೊಳ್ಳುತ್ತೇನೆ ಎಂದು ನನ್ನನ್ನು ಬೆಳೆಸಿ ಈ ಸಮಾಜದ ಸತ್ಪ್ರಜೆಯನ್ನಾಗಿ ರೂಪಿಸಿದ್ದೀಯ. ಇದಕ್ಕೆ ನೀನು ತೆತ್ತ ನಿನ್ನ ಸಮಯ ಅದ್ಭುತ. ಎಷ್ಟು ಸಲ ನಿನ್ನನ್ನು ನಾನು ನೋಯಿಸಿದ್ದೇನೆ, ಇವತ್ತು ಎಣಿಸಿಕೊಳ್ಳುತ್ತೇನೆ. ಅಮ್ಮ, ನೀನು ಈಗ ಭೂಮಿಯಲ್ಲಿ ಇರು ಅಥವಾ ಪರಮಾತ್ಮನಲ್ಲಿ ಸೇರಿಕೊಂಡಿರು, ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ, ನಿನಗೆ ನಾನು ಕೊಟ್ಟಂತಹ ಶಿಕ್ಷೆ ನೋವು ನೆನಪಿಸಿಕೊಳ್ಳುತ್ತೇನೆ. ದುಃಖಭರಿತನಾಗಿದ್ದೇನೆ. ನಾನು ನನ್ನ ಕೈಯಿಂದ ಏನೆಲ್ಲ ನಿನಗೆ ಸಹಾಯ ಸೇವೆ ಮಾಡಬಹುದಿತ್ತು ನೆನಪಿಸಿಕೊಳ್ಳುತ್ತೇನೆ. ನಿನಗೆ ಕೊಟ್ಟ ನೋವು ಮರುಕಳಿಸುತ್ತಿದೆ. ಕ್ಷಮಿಸಿ ಬಿಡಮ್ಮ, ನನ್ನನ್ನ ಕ್ಷಮಿಸಿ ಬಿಡಮ್ಮ. ತಾಯಿಗೆ ಮಿಂಚಿದ ದೇವರೇ ಇಲ್ಲ ಎನ್ನುವರು ಎಲ್ಲ, ತಾಯಿಯ ಹಾಲಿನ ಅಮೃತವನ್ನೇ ಸವಿದವರೇ ಎಲ್ಲ, ಸವಿದವರೇ ಎಲ್ಲ. ಅಮ್ಮ ಅಮ್ಮ, ನನ್ನ ಲಾಲನೆ ಪಾಲನೆ, ನನ್ನ ಆರೋಗ್ಯ, ನನ್ನ ವಿದ್ಯಾಭ್ಯಾಸ, ನನ್ನ ಶಿಕ್ಷಣ, ಇದಕ್ಕೆಲ್ಲ ನೀನು ಕೊಟ್ಟಂತಹ
ಉದಾರತೆಯ ಸಮಯ, ಶ್ರಮ, ಆರ್ಥಿಕ ವ್ಯವಸ್ಥೆ. ಅದೆಷ್ಟು ಸಲ ಚಿನ್ನವನ್ನೇ ಒತ್ತೆ ಇಟ್ಟು ನನ್ನನ್ನು ಮುನ್ನಡೆಸಿದ್ದೀಯಮ್ಮ. ಅಮ್ಮ ಕ್ಷಮಿಸಿ ಬಿಡಮ್ಮ. ನನ್ನ ಕಣ್ಣಿಂದ ನೀರು ಹರಿದು ಬರುತ್ತಿದೆ. ನಾನು ತುಂಬ ದುಃಖಗೊಳ್ಳುತ್ತಿದ್ದೇನೆ. ಆ ದುಃಖ ಎಲ್ಲ ಸಂಪೂರ್ಣ ಇವತ್ತೇ ನಾಶವಾಗಲಿ. ಮನಸ್ಸಿನಲ್ಲಿದ್ದಂತಹ ನೋವುಗಳನ್ನ ಕಣ್ಣಿನ ನೀರಿನ ಮೂಲಕ ಹೊರಗೆ ಹಾಕುತ್ತೇನೆ. ಅಮ್ಮ ಕ್ಷಮಿಸಿಬಿಡಮ್ಮ. ಅಪ್ಪನನ್ನು ನೆನಪಿಸಿಕೊಳ್ಳುತ್ತೇನೆ. ನಿನ್ನ ಪ್ರೀತಿಗೆ ಸರಿಸಾಟಿ ಉಂಟೆ? ಅದೆಂತ ದೊಡ್ಡ ಕೊಡುಗೆ. ಇವತ್ತು ನೆನಪಿಸಿಕೊಳ್ಳುತ್ತೆ. ನಾನು ಹಾಗೆ ಹೇಳಬಾರದಿತ್ತು, ನಾನು ಹಾಗೆ ಮಾತನಾಡಬಾರದಿತ್ತು, ನಾನು ಹಾಗೆ ನೋವು ಹಿಂಸೆಯನ್ನ ಮಾಡಬಾರದಿತ್ತು. ಪ್ರತ್ಯಕ್ಷ ಪರೋಕ್ಷವಾಗಿ ಆದಂತಹ ನನ್ನ ನಡವಳಿಕೆಯಿಂದ ನಿನಗೆ ಆದಂತಹ ತೊಂದರೆಯನ್ನ ನೆನಪಿಸಿಕೊಂಡು ಇವತ್ತು ಕ್ಷಮೆ ಕೇಳುತ್ತಿದ್ದೇನೆ. ಅಮ್ಮ, ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ದೀರ್ಘ ನಿಟ್ಟುಸಿರು. ನನ್ನ ಗತ ಜೀವನದ ನೆನಪುಗಳು ಹರಿದು ಬರುತ್ತಿದೆ. ಕಷ್ಟ ಕಾಲದಲ್ಲಿ, ಅನಾರೋಗ್ಯದಲ್ಲಿ ಮತ್ತು ಜೀವನದ ಬೃಹತ್ ಸವಾಲುಗಳು ಬಂದಾಗ ನನ್ನ ಅಮ್ಮನ ಕೊಡುಗೆ ಏನು, ನನ್ನ ಅಪ್ಪನ ಕೊಡುಗೆ ಏನು ನೆನಪಿಸುತ್ತೇನೆ. ಪ್ರತಿ ಹಂತದಲ್ಲೂ, ಪ್ರತಿ ವಿಷಯದಲ್ಲೂ, ಪ್ರತಿ ಸಲವೂ ಕಷ್ಟಗಳ ಸರಮಾಲೆ ಬಂದಾಗ ಅದಕ್ಕೆ ತಲೆ ಕೊಡುತ್ತಿದ್ದದ್ದು ನನ್ನ ಅಮ್ಮ. ಅಧೈರ್ಯದಿಂದ ನಾನು ಹಿನ್ನಡೆದಾಗ ನನ್ನನ್ನು ಧೈರ್ಯ ತುಂಬಿಸಿ ಮುನ್ನಡೆಸಿದವಳವಳು. ಅವಳ ಪ್ರೀತಿ, ಅವಳ ತ್ಯಾಗವನ್ನು ನೆನಪಿಸಿಕೊಂಡು ಕ್ಷಮಿಸಿ ಬಿಡಮ್ಮ ಅಂತೇಳಿ ಮಾನಸಿಕವಾಗಿ ಅವಳ ಪಾದಗಳನ್ನು, ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಶಿರೋಭಾಗವನ್ನು ಅವಳ ಎರಡೂ ಪಾದಗಳ ಮಧ್ಯದಲ್ಲಿ ಸಮರ್ಪಣೆ ತರಗೊಳಿಸಿ ಮನಸ್ಸಿನಲ್ಲಿದ್ದಂತಹ ಎಲ್ಲ ಭಾರವನ್ನ ಕಣ್ಣೀರಿನ ಮೂಲಕ ಹೊರಕ್ಕೆ ದಾಟಿಸುತ್ತಿದ್ದೇನೆ. ಇದು ಸಂತೃಪ್ತಿಯ, ಸಮಾಧಾನದ ನಗು ಅಮ್ಮನಿಂದ ತೋರು ಬರುತ್ತಿದೆ. ಬರೀ ಮಾತನಾಡಲು ಹಂಬಲಿಸುತ್ತಿರುವ ಅಮ್ಮ, ಬೇರೇನೂ ಅಪೇಕ್ಷೆಗಳೇ ಇಲ್ಲ. ಪ್ರೀತಿಯ ಮಾತುಗಳನ್ನ ಯಾವಾಗಲೂ ನಿರೀಕ್ಷೆ ಮಾಡುತ್ತಾಳೆ. ಇನ್ನು ಮುಂದೆ ನಾನು ನನ್ನ ಅಮ್ಮನನ್ನು, ನನ್ನ ಅಪ್ಪನನ್ನು ಬಹಳಷ್ಟು ಶ್ರದ್ಧೆಯಿಂದ, ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಇಲ್ಲಿವರೆಗೆ ನಡೆದಂತಹ ಎಲ್ಲ ಘಟನೆಗಳು, ತಪ್ಪುಗಳು ನನ್ನ ಮುಂದಿನ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಇವತ್ತು ಅಮ್ಮ ಇಲ್ಲ, ಅಪ್ಪ ಇಲ್ಲ, ದೇವರೊಟ್ಟಿಗೆ ಇದ್ದಾರೆ. ಆದರೂ ಇಲ್ಲಿಂದಲೇ ಪ್ರಾರ್ಥಿಸುತ್ತೇನೆ, ಬೇಡಿಕೊಳ್ಳುತ್ತೇನೆ. ನನ್ನೊಟ್ಟಿಗೆ ಇದ್ದಂಥ ನನ್ನ ಅಮ್ಮ, ನನ್ನ ಅಪ್ಪ, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಅವರನ್ನ ಆ ರೂಪದಲ್ಲಿ ನಾನು ಈ ಉಸಿರಿರುವವರೆಗೆ ಕಾಯ್ದುಕೊಳ್ಳುತ್ತೇನೆ. ಅವರಿಗೆ ನೋವು, ತೊಂದರೆ ಆಗದ ರೀತಿಯಲ್ಲಿ ಅವರನ್ನ ನಡೆಸಿಕೊಳ್ಳುತ್ತೇನೆ. ಇದು ನನ್ನ ಶಪಥವಾಗಿದೆ. ಇದನ್ನ ಸಂಪೂರ್ಣಗೊಳಿಸುತ್ತೇನೆ. ಮನಸ್ಸು ಹಗೂರವಾಗಿದೆ. ಎಲ್ಲವನ್ನ ಶ್ರೀರಾಮಕೃಷ್ಣಾರ್ಪಣಮಸ್ತು ತಾಯಿ ತಂದೆಯರ ಪಾದಕ್ಕೆ ಸಮರ್ಪಣೆಗೊಳಿಸುತ್ತೇನೆ. ನನ್ನ ಈಗಿನ ಪರಿಸ್ಥಿತಿಗೆ, ಸಮಾಜದಲ್ಲಿ ಪ್ರತಿಷ್ಠಿತನಾಗಿದ್ದೇನೆ,
ವಿದ್ಯೆಯನ್ನು ಪಡೆದಿದ್ದೇನೆ, ಉದ್ಯೋಗ ಇದೆ, ದುಡ್ಡು ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ನನ್ನ ಅಮ್ಮ ಮತ್ತು ಅಪ್ಪ. ಆ ಸಮಯದಲ್ಲಿ ಅವರು ನನಗೆ ಕೊಟ್ಟಂತಹ ಸಪೋರ್ಟ್, ಪ್ರೋತ್ಸಾಹ, ಆರ್ಥಿಕ ಸಹಾಯ ಮತ್ತು ತ್ಯಾಗ ಮಾಡಿ ಎಲ್ಲವನ್ನ ಕೊಟ್ಟಿದ್ದಕ್ಕೆ ಇವತ್ತು ಹೀಗಿದ್ದೇನೆ. ನೆನಪಿಸಿಕೊಂಡು ಮನಸ್ಸಿನಲ್ಲೇ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸಿ ನಿಧಾನವಾಗಿ ಮತ್ತೊಮ್ಮೆ ಕಣ್ತುಂಬಿಸಿಕೊಳ್ಳುವ, ಮನಸ್ಸಾರೆ ವಂದಿಸುವ, ಅಲ್ಲಿಂದ ಹಗೂರವಾಗಿ ಕಣ್ಣು ಮುಚ್ಚಿಕೊಂಡು ಎರಡು ಕೈಗಳನ್ನು ತಿಕ್ಕಿಕೊಳ್ಳುವ. ಎರಡೂ ಕೈಯ 10 ಬೆರಳು ಕಣ್ಣು ಗುಡ್ಡೆ ಮೇಲೆ ಅಂಟಿಕೊಳ್ಳಲಿ. ಸ್ವಲ್ಪ ಹೊತ್ತು ಹಾಗೆ ಅದರ ಒಳಗೂ ಅಮ್ಮನನ್ನು ಕಾಣುತ್ತಿದ್ದೆ. ಅಲ್ಲಿಗೆ ಬೆರಳುಗಳನ್ನು ವಿಸ್ತರಿಸಿಕೊಳ್ಳುತ್ತಾ, ಹೊರಗಿನ ಬೆಳಕನ್ನುಗಳನ್ನು ಹೊಂದಿಸಿಕೊಳ್ಳುತ್ತಾ ಕೈಗಳನ್ನು ಕೆಳಗಿಳಿಸುವ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ. ಯಾರದೆಲ್ಲ ಅಮ್ಮ ಈಗಲೂ ನಿಮ್ಮೊಟ್ಟಿಗಿದ್ದಾರೆ, ನೀವು ಭಾಗ್ಯವಂತರು. ಇನ್ನೂ ದೇವರು ಆಯಸ್ಸು ಕೊಟ್ಟಿದ್ದಾರೆ. ಅಮ್ಮನನ್ನು ಅಪ್ಪನನ್ನು ದೇವರ ಥರ ನೋಡಿಕೊಳ್ಳಿ. ಅದರಿಂದ ದೊಡ್ಡ ಲಾಟ್ರಿ ಇನ್ನೊಂದಿಲ್ಲ. ಯಾರು ಕಳ್ಕೊಂಡಿದ್ದಾರೋ ಅವ್ರು ಎಷ್ಟು ವೇದನೆಯಲ್ಲಿದ್ದಾರೆ ಗೊತ್ತಾ? ಜೀವಡುಪ್ಪನ ಗಣಿ ದಾದಾಳನ ಮಣ್ಣು ಕೊಡುತ್ತಿದ್ದ ಅಮ್ಮಗೂ ಪಪ್ಪಗೂ. ಆದ್ದರಿಂದ ಈಗ ಮನೆಯಲ್ಲಿದ್ದಾರಲ್ಲ, ಅದು ಬರೀ ವೃದ್ಧಾಪ್ಯದ ಶರೀರ ಅಲ್ಲ ರೀ, ಅದು ದೇವರು. ಇವತ್ತು ಮನೆಗೆ ಹೋಗಿ ನಮಸ್ಕಾರ ಮಾಡಿ ಎಲ್ಲ ಮಕ್ಕಳನ್ನು ಸೇರಿಸಿ ಹೇಗೆ ಹೇಳಿ, ಭಾಗ್ಯವಂತರು ನಾವು ಭಾಗ್ಯವಂತರು, ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು. ಅಪ್ಪ ಅಮ್ಮ ಇಲ್ಲದಿರುವಂತ ಪರಿಸ್ಥಿತಿಯನ್ನು ಕೇಳಿ, ಇಲ್ಲದವರ ಹತ್ರ ಕೇಳಿ. ಇದ್ದಾಗ ಮೂಲೆ ಗುಂಪು ಯಾರಾದ್ರೂ ನೆಂಟರು ಬಂದ್ರೆ ಪೊಲೆ ಪೊಲೆ ಉಲೆ ಪೊಲೆ ನಿಕ್ಲಿಗೆಂಚಿನ ಮುಲ್ಪ ಹಾಗೆ ಮಾಡಿದ್ದಾರ ಬಾಲ್ಯದಲ್ಲಿ ನಮ್ಮನ್ನು? ಅಂತಹ ದೇವರನ್ನ ಮನೆಯಲ್ಲಿ ದಯಮಾಡಿ ಚೆನ್ನಾಗಿ ನೋಡಿಕೊಳ್ಳಿ. ಹೇಗೆ ಕುಟುಂಬ ದೇವರಲ್ಲಿ ಹೋಗದೆ ಇದ್ದಾಗ ನಿಮ್ಮನ್ನು ಯಾವ ದೇವರು ಎಕ್ಸೆಪ್ಟ್ ಮಾಡೋದಿಲ್ಲ. ಮನೆಯ ಗೇಟು ಓಪನ್ ಆಗದೆ ಗ್ರಾಮದ ಗೇಟು, ಊರಿನ ಗೇಟು ಓಪನ್ ಆಗೋದಿಲ್ಲ. ಅದಕ್ಕೆ ಅಮ್ಮ ಹೇಳಿದ್ದು, ಅಪ್ಪ ಹೇಳಿದ್ದು, ಕುಟುಂಬದಡೆ ಪೋಲೆಯ ಹೊರಪೋದು ಒಂದು ಚೆಂಡು ಪೂ ಪಾಡ್ದು ಕೈ ಮುಗಿದು ಬಲೆಯ ಅಂತ. ಅಮ್ಮನ ಪ್ರೀತಿ, ಅಮ್ಮನಿಗೆ ನೋವು ಕೊಟ್ಟು ನಾವು ಸಮಾಜದಲ್ಲಿ ಮೇಲೆ ಬರಲು ಸಾಧ್ಯವೇ ಇಲ್ಲ. ಮಾನಸಿಕ ರೋಗಿಗಳಾಗುತ್ತೇವೆ, ಸಂಶಯ ಇಲ್ಲ. ಅಂತಹ ತಾಯಿ ತಂದೆಯನ್ನು ಪಡೆದಂತಹ ನಾವೇ ಪುಣ್ಯವಂತರು, ಭಾಗ್ಯವಂತರು. ದೇವರಿಗೆ ಥ್ಯಾಂಕ್ಸ್ ಹೇಳಿ. ಎಷ್ಟು ಸಮಯ ನಮ್ಮ ಜೊತೆಗೆ ಅಮ್ಮ ಅಪ್ಪ ಇರ್ತಾರೆ, ದೇವರಿಗೆ ಥ್ಯಾಂಕ್ಸ್ ಹೇಳಿ. ಅಕ್ಕಳು ಏಪ ಸೈಪೇರು ಅವು ಒಂಜಿ ಕೋಣೆ ಖಾಲಿ ಹಾಕೊಂಡು ಹಾ ಜೀವನವೇ ಬರಿದು ಏನ್ ಮಾಡಬೇಕಾದ್ರೂ ಮಾಡಿ. ಸಂಸ್ಕಾರ ಬರಬೇಕಲ್ಲ ನಮಗೆ. ದ ಫಸ್ಟ್ ಸಂಸ್ಕಾರ ಇಸ್ ರೆಸ್ಪೆಕ್ಟಿಂಗ್ ಯುವರ್ ಪೇರೆಂಟ್ಸ್. ಯಾರು ಎಷ್ಟೇ ದೊಡ್ಡ ಜಡ್ಜ್ ಆಗಲಿ, ಸೈಂಟಿಸ್ಟ್ ಆಗಲಿ, ಎಷ್ಟೇ ದೊಡ್ಡ ಪ್ರಧಾನಿ ಆಗಲಿ, ತಾಯಿಗೆ ಮಗ. ಆದ್ದರಿಂದ ಈ ಮಾತೃಭೋಜನ, ಮಾತೃವಂದನ, ಮಾತೃಧ್ಯಾನ ನಮ್ಮನ್ನು ಏನಾಗಿ ಪರಿವರ್ತನೆ ಮಾಡಿಸಬೇಕು. ಆಗದವರೆಗೆ ಆದದ್ದು ಬಿಟ್ಟು ಬಿಡಿ. ಇನ್ನು ಮುಂದೆ ಆಗುವುದು ನನ್ನ ಕೈಯಲ್ಲಿದೆ. ಸಮರ್ಥರಾಗಿರಿ, ಸಂಸ್ಕಾರವಂತರಾಗಿರಿ. ಅದಕ್ಕೆ ನಮಗೇನು ಕೊಡಬೇಕು ಅಂತ ಇಲ್ಲ. ನಿಮಗೆ ಏನು ಯಾರು ಕೊಟ್ಟಿದ್ದಾರೆ ಅವರನ್ನ ನೆನಪಿಸಿ, ಅವರನ್ನ ಖುಷಿಯಾಗಿರಿಸಿ. ಸಮಿತಿಯಿಂದ ನಿಮಗೆ ಇದೊಂದು ಕಾರ್ಯಕ್ರಮ ಈ ರೂಪದಲ್ಲಿ ಸಮರ್ಪಣೆಯಾಗಿದೆ. ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಿ ಅಂತ ನಮಗೆ ಗೊತ್ತಿಲ್ಲ.
ನೀವು ಈಗ ಮನೆಗೆ ಹೋಗ್ತೀರಿ. ಬಟ್ ಏನು ಮಾಡಬಹುದು ಅಂತ ಹೇಳುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನೀವೇನು ಅಮ್ಮನನ್ನ ದಂಡಿಸ್ಲಿಲ್ಲ, ಇದು ಮಾಡಲಿಲ್ಲ, ಏನು ಮಾಡಲಿಲ್ಲ. ಬಟ್ ಯು ಕ್ಯಾನ್ ಡೂ ಬೆಟರ್ ದ್ಯಾನ್ ದ್ಯಾಟ್. ಅದಕ್ಕಿಂತಲೂ ಚೆನ್ನಾಗಿ ನೀವು ನೋಡಿಕೊಳ್ಬಹುದು. ಅದಕ್ಕಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಮೂರನೇದು ಬರುವುದು ನೋಡಿ ಅಲ್ವಾ. ಸೊ ಫಸ್ಟ್ ಮಾತೃದೇವೋಭವ, ಆಮೇಲೆ ಪಿತೃದೇವ. ಆದ್ದರಿಂದ ಇದೆಷ್ಟು ಸಂಕ್ಷಿಪ್ತ ಮಾಡಿ ಸಮಿತಿಯ ಹಿರಿಯರ ಕೊಡುಗೆ ಇದು. ಅವರ ಆಣತಿಯಂತೆ ಸೇವೆ ಮಾಡಿದ್ದೀವಿ. ಇಲ್ಲಿಯ ಭಗವದ್ಭಕ್ತರು ಮತ್ತು ಯೋಗ ಬಂಧುಗಳು ಈ ರೀತಿಯ ಕಾರ್ಯಕ್ರಮವನ್ನು ಯೋಜಿಸಿದ್ದಾರೆ. ನೀವೆಲ್ಲ ಮಕ್ಕಳ ಥರ ಬಂಟಿಂಗ್ ಕಟ್ಟಿದ್ದೀರಿ, ಅಮ್ಮ ಅಮ್ಮ ಎಲ್ಲ ಕಡೆ ಬರೆದಿದ್ದೀರಿ. ಮಕ್ಕಳ ಥರ ಶಾಲೆಯ ವಾರ್ಷಿಕೋತ್ಸವಕ್ಕೆ ಹಿಂದಿನ ದಿವಸ ಹೋಗಿ ಏನು ಕೆಲಸ ಮಾಡಿದ್ರು ನೋಡಿ, ಮಗುವಿನ ಥರ ಎಲ್ಲ ಮಾಡಿದ್ದೀರಿ. ಅಮ್ಮನ ಪ್ರೀತಿ ಆಶೀರ್ವಾದ ಸಿಕ್ಕಿಯೇ ಸಿಗ್ತದೆ, ಸಂಶಯವಿಲ್ಲ. ಅಮ್ಮನ ಅಪ್ಪನ ಆಶೀರ್ವಾದ ಸಿಕ್ಕಿದ ಮೇಲೆ ದೇವರು ಕೊಡುದು ಆಶೀರ್ವಾದ, ಅದಕ್ಕೆ ಮುಂಚೆ ಸಿಗುವುದಿಲ್ಲ. ಆಯ್ತಾ? ಅದು ಲೋಕಲ್ ಗ್ರ್ಯಾಂಟ್ ಆಗದೆ ಅಲ್ಲಿಂದ ಯಾವುದೂ ಬರುವುದಿಲ್ಲ, ಇದು ಗ್ಯಾರಂಟಿ. ಕೆಲವರು ಅನಾಥಾಶ್ರಮಕ್ಕೆ ಹಾಕಿ ಕೊಡ್ತಾರೆ, ಮನೆಯಲ್ಲಿ ಅಮ್ಮನನ್ನು ಕೂಗಿಸಿ ಹೋಗ್ತಾರೆ. ಸಮಾಜ ತೈಪೋಡ್ತಿ. ಕೆಲವು ಕ್ಲಬ್ಗಳೆಲ್ಲ ಇದೆ ನೋಡಿ, ಇಂಗ್ಲಿಷ್ ಹೆಸರಿನ ಕೆಲವು ಕ್ಲಬ್ಗಳಲ್ಲಿ ಅವರು ತಿಂಗಳ ಊಟ ಕೇಳ್ತಾರೆ, 8,000 ರೂಪಾಯಿ ಕೊಡಬೇಕು ಅಂತ. ಅಲ್ಲಿ ಕೊಡ್ತೀರಿ. ಅಮ್ಮನಿಗೆ ಔಷಧಿ ಮುಗಿದಿದೆ ಅಂತ ನಿಮ್ಗೆ ಗೊತ್ತೇ ಇಲ್ಲ. ನೆನಪು ಮಾಡಬೇಕು ಬೇರೆ ಯಾರೋ ನಿಮಗೆ ಅಲ್ವಾ. ನೋಡಿ ನಮ್ಮ ಜೀವನದ ಶೈಲಿ ಎಷ್ಟು ಬದಲಾಗಿದೆ. ಆದ್ದರಿಂದ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ಯಾವಾಗಲೂ ಹೊರಡುವಾಗ ಬರುವಾಗ ಮಾತನಾಡಿ ಅವರಿಗೆ. ಅದರಿಂದ ದೊಡ್ಡ ನೀವು ಕೊಡುವಂಥ ಆಸ್ತಿ ಯಾವುದೂ ಇಲ್ಲ. ಅಮ್ಮ ಓಲರಿ ಎಂಜೋಲ್ಲರ್ ನನ್ನನ್ನು ಅಂಚಿಂಜಿ ಪೋಣ ಚಪ್ಪಲ್ ಪಾಡ್ಬೋಡು ಅವೇ ನಮ್ಮೆ ಅರ್ನ ಚೀಟ್ಕೊರು ಮಾಡ್ತದ ಉಂಡೆ ಪುರ ತೂಲ. ಇಷ್ಟು ಹೇಳಿದ್ರೆ ಏನು ಗಂಟು ಹೋಗ್ತದೆ ನಮಗೆ. ಎಷ್ಟು ಖುಷಿ ಪಡ್ತಾಳೆ ಅಮ್ಮ. ಅದಕ್ಕಾಗಿ ಇದೆಷ್ಟು ಹೊತ್ತು ನನ್ನ ಸಮಯ ಮೀರಿತು. ಇದೆಷ್ಟು ಹೊತ್ತು ನನಗೆ ಇದರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸಮಿತಿ ಹಿರಿಯರಿಗೆ ಮತ್ತು ಕ್ಷೇತ್ರ ದೇವರಿಗೆ ಮತ್ತು ನಿಮ್ಮೆಲ್ಲರಿಗೂ ಪ್ರೀತಿಯ ನಮನವನ್ನು ಸಲ್ಲಿಸುತ್ತಾ ಶ್ರೀರಾಮಕೃಷ್ಣಾರ್ಪಣವಾಸು. ಎಲ್ಲವೂ ಭಗವಂತನ ಪಾದಕ್ಕೆ ಸಮರ್ಪಣೆ. ಹರಿ ಓಂ. ಉದ್ಘಾಟನೆಯ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಬಂದಿರುವಂಥದ್ದು. ನಂತರ 4 ದಿನ ಅನಂತರ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಹಾಗೆ ಬರಬೇಕು 4 ದಿನಕ್ಕೋಸ್ಕರ ಆದರೂ ಬನ್ನಿ ಅಕ್ಕ ಅಂತ ಭುಜಂಗಣ್ಣ ಹೇಳಿದರು. 4 ದಿನಕ್ಕೆ ಬಂದೆ. ಆಮೇಲೆ ನನಗೆ ನೈಟ್ ಹೆಚ್ಚಾಗಿ ಕ್ರ್ಯಾಂಪ್ಸ್ ಬರ್ತಾ ಇತ್ತು. ಈ ಕಾಲಲ್ಲಿ ಗುಳ್ಳೆ ಥರ ಬರೋದು, ಆ ಕ್ರ್ಯಾಂಪ್ಸ್ ಬರ್ತಾ ಇತ್ತು. ಹಾಗೆ ಸಮಸ್ಯೆಗಳು, ಸ್ಪಾಂಡಲೈಟಿಸ್ ಪ್ರಾಬ್ಲಮ್ ಇತ್ತು, ಹಾಗೆ ಬ್ಯಾಕ್ ಪೇನ್ ಉಂಟು, ಡಿಸ್ಕ್ ಪ್ರಾಬ್ಲಮ್ ಇದೆ, ಹೀಗೆಲ್ಲ. ಆದರೆ ನೋಡುವಾಗ ಗೊತ್ತಾಗೋದಿಲ್ಲ. 10 ಜನರ ಎದುರುಗ ಅಯ್ಯೋ ಮುರಿಯೋ ಅಂತ ಮಾಡುವಂಥ ಸ್ವಭಾವ ಇಲ್ಲ. ಹಾಗೆ ನನ್ನ ಮಕ್ಕಳು ಆವಾಗ ಹೇಳಿದ್ದು, ಅಮ್ಮ 4 ದಿನ ಹೋಗಿದ್ಯಲ್ಲ ಹೇಗೆ ಅನ್ನಿಸುತ್ತೆ ಅಂತ. ಚೆನ್ನಾಗಿ ಆಗುತ್ತೆ ಮಗಳೇ. ಫಸ್ಟ್ ಡೇ ಕುರ್ಚಿಯಲ್ಲೇ ಕೂತೆ, ಮುಜುಗರ ಆಯಿತು. ಸೆಕೆಂಡ್ ಡೇ ಒಂದು 10 ನಿಮಿಷ ನೆಲದಲ್ಲಿ ಕೂತೆ. ಥರ್ಡ್ ಡೇ 20 ಮಿನಿಟ್ಸ್. ಫೋರ್ತ್ ಡೇ ಅರ್ಧ ಸಮಯ ನೆಲದಲ್ಲಿ, ಅರ್ಧ ಕುರ್ಚಿಯಲ್ಲಿ. 1 ವಾರ ಆದ ನಂತರ ಈಗ ಕಂಟಿನ್ಯೂಸ್ ಆಗಿ ನೆಲದಲ್ಲಿ ಕೂತ್ಕೊಳ್ತೇನೆ. ವಜ್ರಾಸನದಲ್ಲಿ ಒಂದು ಉಸಿರಾಟದ ಕ್ರಿಯೆಗಳನ್ನು ವಜ್ರಾಸನದಲ್ಲಿ ಮಾಡ್ತೇನೆ. ಮಧ್ಯದಲ್ಲಿ ಒಂದೊಂದು ಸಾರಿ ಆಚೀಚೆ ಆಗ್ತದೆ, ಅಂದರೆ ಎದ್ದು ನಿಲ್ಬೇಕಾಗ್ತದೆ, ಹಾಗೆಲ್ಲ ಆಗ್ತದೆ. ಬಟ್ ಜೋಡಿಸಿಕೊಂಡಿದ್ದೇನೆ ಅಂತ ಹೇಳುವಂಥ ತೃಪ್ತಿ ಇದೆ. ಸೊ ನನ್ನ ಮಗಳು ಹೇಳಿದ್ಲು, ಅಮ್ಮ ನಿನಗೆ ಟ್ರೀಟ್ಮೆಂಟಿಗೆ ಯಾವತ್ತೂ ಹೋಗ್ಬೋದು, ಈಗ ತುಂಬ ಸೆಕೆ, ಆ ಮಸಾಜು ಸ್ಟೀಮ್ ಅದೆಲ್ಲ ಸಾಧ್ಯ ಆಗಲಿಕ್ಕಿಲ್ಲ, ನೀನು ಇದರಲ್ಲೇ ಮುಂದುವರಿ ಅಂತ ಹೇಳಿ. ಸೊ ಇದರಲ್ಲಿ ಈಗ 60 ದಿನದ ಮೇಲ್ ಆಯಿತು. ಕೆಲವು ದಿನ ನಾನು ತಪ್ಪಿದ್ದೇನೆ, ಆದರೆ ಮನೆಯಲ್ಲಿ 1 ದಿನವೂ ತಪ್ಪಿಲ್ಲ. ಇಲ್ಲಿಗೆ ಬರದಿದ್ರೂ ಸಹ ನಾನು ಮನೆಯಲ್ಲಿ 1.25 ಗಂಟೆ ನಾನು ಯೋಗದಲ್ಲಿ ಜೋಡಿಸಿಕೊಂಡಿದ್ದೇನೆ. ಇವತ್ತು ಬರಬೇಕಿತ್ತು, ನನಗೆ ಬೇಜಾರಾಯಿತು, ಇಷ್ಟು ಚಂದ ಮಾಡುವಾಗ ನಾನು ಪಾಲ್ಗೊಳ್ಳಿಲ್ಲ ಅಂತ. ಆದರೆ ಇವತ್ತು ಸಂಡೇ, ಹಾಗಾಗಿ ಅಲ್ಲದೆ ಇಲ್ಲಿ ಉಪಹಾರದ ಪ್ರಸಾದದ ವ್ಯವಸ್ಥೆಗೆ ಒಪ್ಪಿಕೊಂಡದ್ರಿಂದ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ. ಬಹಳ ಇಷ್ಟ ಆದದ್ದು ನನಗೆ ಆಗ ಚಿದಾನಂದಣ್ಣ ಹೇಳಿದರು, ನಮ್ಮ ಎಲ್ಲ ಕಿರೀಟವನ್ನು ಹೊರಗಿಟ್ಟು ಬರಬೇಕು ಅಂತ, ನಮ್ಮ ಎಲ್ಲ ಹುದ್ದೆಗಳು. ನಾನು ಮೊನ್ನೆ
ಬಸ್ಸಿನಲ್ಲಿ ಹತ್ತುವಾಗ ಒಂದು ಮಾತು ಹೇಳಿದರು, ನಾವಿಲ್ಲಿ ಎಲ್ಲರೂ ಯೋಗ ಬಂಧುಗಳು, ನಮ್ಮ ಕಿರೀಟ ಆದರೆ ನಮಗೆ ಹೊರಗೆ ಹೋದ ಕೂಡಲೇ ಕಿರೀಟ ಇದೆ. ಸೊ ಇಲ್ಲಿ ನಾವು ಮಕ್ಕಳ ಹಾಗೆ ಯೋಗ ಬಂಧುಗಳಾಗೆ ಇರೋಣ, ಅದನ್ನು ಫೇಸ್ಬುಕ್ಕಿಗೆಲ್ಲ ಹಾಕಿಕೊಳ್ಳುವಂಥದ್ದು ಬೇಡ ಅಂತ. ಹಾಗೆ ನಮ್ಮ ಕಿರೀಟವನ್ನ ಬಿಡುವಂಥದ್ದುಂಟಲ್ಲ, ಅದರಷ್ಟು ದೊಡ್ಡ ನಾನಾಗಿ ಗುರುತಿಸಿಕೊಳ್ಳುವ. ನನಗೆ ಎಷ್ಟೋ ಜನ ಹೇಳ್ತಾರೆ, ನನ್ನ ಚಾನೆಲ್ನಲ್ಲಿ ನಾನೊಂದೊಂದ್ಸರಿ ಹಪ್ಪಳ ಮಾಡೋದು ಅದೆಲ್ಲ ಹಾಕುವಾಗ, ವಿದ್ಯೆಗೆ ನೀವು ನೈಟಿಯಲ್ಲಿ ಎಂಥದಕ್ಕೆ ಕಾಣಿಸಿಕೊಳ್ಳೋದು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಕೆಲಸ ಮಾಡುವಾಗ ನೈಟಿ ಹಾಕಿರ್ತೇನೆ, ನಾನು ಕೆಲಸದ ಫೋಟೋವನ್ನು ಹಾಕ್ತಾ ಇರುವಂಥದ್ದು ಹೊರತು ಬೇರೆ ಅಲ್ಲ ಅಂತ. ಸೊ ನಾವು ರೋಮಲ್ಲಿದ್ದಾವಾಗ ರೋಮನ್ ಥರ ಇರಬೇಕು, ಹಳ್ಳಿಯಲ್ಲಿದ್ದಾಗ ಹಳ್ಳಿಯವರ ಥರನೇ ಇರಬೇಕು. ನಾವು ಸೊಸೆಯಾಗಿ ಬಂದಾಗ ಸೊಸೆಯಾಗಿರ್ತೇವೆ. ಒಂದು ಮಹಿಳೆ ಅಂದರೆ ಒಂದು ನೀರಿನ ಒಂದು ಗ್ಲಾಸಿನಲ್ಲಿ ನೀರು ಹಾಕಿದರೆ ಆ ನೀರು ಗ್ಲಾಸಿನ ಆಕಾರವನ್ನು ಪಡೆಯುತ್ತದೆ. ಹಾಗೆ ನಾವು ಹೆಣ್ಣು ಮಕ್ಕಳು ಮದುವೆಯಾಗಿ ಆಗುವ ಮೊದಲು ಮಕ್ಕಳಾಟಿಕೆ ಎಲ್ಲವೂ ಇರ್ತದೆ. ಒಂದು ಮದುವೆ ಅಂತ ಆದ ನಂತರ ಇನ್ನೊಬ್ಬ ಮನೆಗೆ ಸೇರಬೇಕು ಅಂತ ಹೇಳ್ಬೇಕಾದ್ರೆ ಆ ಜವಾಬ್ದಾರಿಯನ್ನ, ಒಂದು ಹೆಣ್ಣು ಮಗುವನ್ನ ಬೆಳೆಸುವಾಗಲೇ ನೀನು ಇನ್ನೊಂದು ಮನೆಗೆ ಹೋಗುವವಳು ಎನ್ನುವಂಥ ರೀತಿಯಲ್ಲಿ ನಮ್ಮಲ್ಲಿ ತಯಾರಿ ಆಗ್ತಾ ಇರ್ತದೆ. ಹಾಗೆ ಸಹನೆ, ತಾಳ್ಮೆ, ಇದೆಲ್ಲ ಗುಣ ಏನು ಮಹಿಳಾಪರ ಗುಣಗಳು ಅಂತ ಹೇಳ್ತಾರೆ, ಅದನ್ನು ನಮಗೆ ಅರ್ದು ಕುಡಿಸ್ತಾರೆ. ಸಮಾಜ ಬದಲಾಗ್ತಾ ಇರ್ತದೆ, ಸಮಾಜ ನಿಂತ ನೀರಲ್ಲ, ಈ ಬದಲಾಗ್ತಾ ಇರ್ಬೇಕಾದ್ದು. ಬದಲಾಗುವುದು ಪ್ರಕೃತಿಯ ನಿಯಮ. ಹಾಗೆ ಇವತ್ತಿನ ಒಂದು ಕಲಿಯುಗ ಅಂತ ಹೇಳ್ತೇವೆ, ಈ ಕಲಿಯುಗದಲ್ಲಿ ಏನು ಧರ್ಮ ಭ್ರಷ್ಟ ಆಗ್ತದೆ, ಧರ್ಮ ಹಾಳಾಗ್ತದೆ, ಅವನತಿಗೆ ಬರ್ತದೆ. ಯಾರಿಂದ ಆಗ್ತದೆ? ಪಂಡಿತ ಪಾಮರರಿಂದ, ಸ್ವಾಮಿಗಳಿಂದ, ಇವುಗಳಿಂದಲೇ ಧರ್ಮ ನಶಿಸ್ತದೆ, ಧರ್ಮಕ್ಕೆ ಗ್ಲಾನಿ ಬರ್ತದೆ ಅಂತ ಹೇಳಿ ಆವಾಗಲೇ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಸಾಮಾನ್ಯರಾಗಿ ಯೋಚನೆ ಮಾಡಬೇಕು. ಸ್ವಸ್ಥ ಸಮಾಜ ಇದ್ರೆ ಮಾತ್ರ ನಾನು ಸ್ವಸ್ಥ ಆಗ್ಲಿಕ್ಕೆ ಸಾಧ್ಯ. ನಾವು ಇವತ್ತು ಸಹ ರಂಜಿಸುವುದು ಜನರನ್ನು, ಒಂದು ಟಿವಿ ಇದು ಎಲ್ಲ ಮಾಧ್ಯಮದ ಮೂಲಕ ನಾವು ರಂಜಿಸುವುದು ಕ್ರೌರ್ಯವನ್ನು. ಸೊ ಪ್ರತಿಯೊಬ್ಬರ ಹತ್ರ ಒಂದೊಂದು ಗುಣ ಇರ್ತದೆ. ಕೆಲವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹೆಣ್ಣು ಮಕ್ಕಳು, ಗಂಡಸು ಪಾಪ ಇರ್ತಾರೆ, ಅವನಿಗೆ ಕೈ ಕಂಜಿ ಅಂತ ಹೇಳ್ತಾರೆ. ಸೊ ಮೃದುತ್ವ, ಗಂಡಸಿನ ಹತ್ರ ಮೃದುತ್ವ ಇರುವಂತದ್ದು ಬಹಳ ಒಳ್ಳೇದು. ಒಬ್ಬರಿಗೆ ಕಣ್ಣೀರು ಬರ್ತದಂದ್ರೆ ಅದು ಗ್ರೇಟ್. ನನಗೆ ಇವತ್ತು ಖುಷಿಯಾದದ್ದು, ನಾನೊಂದು ಇವತ್ತು ಚಂದದ ಅಮ್ಮನನ್ನು ಇಲ್ಲಿ ನೋಡಿದೆ. ಯಾರು ಗೊತ್ತಾ? ನಮ್ಮ ಪ್ರವೀಣಣ್ಣ. ಅವರು ತೊಡೆ ಮೇಲೆ ಮಗುವನ್ನು ಇಟ್ಟುಕೊಂಡು ಹೀಗೆ ಮಾಡಿಕೊಂಡು ಆ ತಟ್ಟುದು ಆ ತಾಯಿಯದು. ಆ ತಾಯಿಯನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಯಾವಾಗ ತಂದೆ ತಾಯಿ ಆಗ್ತಾನ, ಆ ತಾಯಿಯ ಗುಣಗಳನ್ನ, ಮಗುವನ್ನ ಲಾಲನೆಯಲ್ಲಿ ತಂದೆ ಪಾಲ್ಗೊಳ್ತಾನ, ಈ ಸಮಾಜದ ಕ್ರೌರ್ಯ ಎನ್ನುವುದೇ ಸತ್ತು. ನಮ್ಮ ಅಹಂ ಅನ್ನುವಂಥದ್ದು ಉಂಟಲ್ಲ, ಅಹಂ, ಒಬ್ಬ ಹೆಣ್ಣಿನ ಅಹಂ ಎಲ್ಲಿ ಕರೀತದಂದ್ರೆ ಮಗುವನ್ನ ಹೆತ್ತು ಕೊಟ್ಟಾಗ. ನನಗೆ ಯಾವಾಗ್ಲೂ ಅನಿಸ್ತಿತ್ತು, ಅಮ್ಮ ನಾನು ಭಯಂಕರ ವೈಭವೀಕರಿಸ್ತಾರೆ. ನನ್ನ ಅಮ್ಮನ ಬಗ್ಗೆ ಮಾತಾಡ್ಬೇಕು ಅಂತ ನನಗೆ ಹೇಳಿದ್ರು ದಯಾನಂದಣ್ಣ ಫಸ್ಟಿಗೆ. ಆದ್ರೆ ಅಮ್ಮನ ಬಗ್ಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಹೇಳಿದ್ರು. ಅಣ್ಣ ತುಂಬಾ ಚೆನ್ನಾಗಿ ಹೇಳಿದ್ರು. ಭಾವುಕರಾದೆವು, ಈ ಹೊತ್ತಿಗೆ ಭಾವುಕರಾದೆವು. ಈ ಭಾವುಕತನ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಮಿಡಿತಾ ಇರ್ಬೇಕು. ನನಗೆ ನನ್ನ ಗಂಡ ಮದ್ವೆ ಆಗ್ಲಿಕ್ಕೆ ನನ್ನನ್ನು ಪ್ರಪೋಸ್ ಮಾಡಿದ ಸಂದರ್ಭದಲ್ಲಿ ನಾನು ಹಿಂಜರಿದೆ ಸ್ವಲ್ಪ, ಮತ್ತೆ ಒಪ್ಪಿದೆ. ಆದ್ರೆ ಒಂದು ಮಾತನ್ನ ಹೇಳಿದ್ದೇನೆ, ನನ್ನ ಅಪ್ಪ ಅಮ್ಮ ನನ್ನ ಬಿಟ್ಟು ಹಾಕ್ತಾರೆ, ಹಾಗೆ ನಿಮ್ಮ ಅಪ್ಪ ಅಮ್ಮನನ್ನ ನಾನು ಬಿಟ್ಟು ಹಾಕುದಿಲ್ಲ. ನಾನು ತುಂಬಾ ಹೆಮ್ಮೆಯಲ್ಲಿ ಹೇಳ್ತೇನೆ, ನನ್ನ ಅತ್ತೆ ಸಾಯುವವರೆಗೆ ನನ್ನ ಜೊತೆನೇ ಇದ್ರು. ಸಾಯುವ ದಿನ, ವರಮಹಾಲಕ್ಷ್ಮಿಯ ದಿನ, ಪೂಜೆಯ ದಿನ, ನಾನು ಬ್ಯಾಂಗ್ಳೂರಿನಿಂದ ಆ ದಿನ ಬಂದದಷ್ಟೇ. ನಾನು 3 ತಿಂಗಳ ಗರ್ಭಿಣಿ. ಆ ದಿನ ಮನೆ ಇಷ್ಟು ಕಣಿಲೆ ತಂದು ಬಿದ್ದಿದೆ. ಅತ್ತೆ ಹೇಳುದು, ನೀನು ತುಂಡು ಮಾಡಿಕೊಡು, ಅದನ್ನು ಕೊಚ್ಚುದು ನೀನು ಬೇಡ, ಅದು ನೈಸ್ ನಂಗೆ ಬರುದಿಲ್ಲ ಅಂತ. ಆಯ್ತು ಅಂತ ಹೇಳಿ. ಆದ್ರೆ ನಂಗೆ 1 ಗಳಿಗೆ ಮಲಗಬೇಕು, ರಾತ್ರಿ ಇಡೀ ಟ್ರಾವೆಲ್ ಮಾಡಿದ್ದು, ನಂಗೆ ವಾಂತಿ ಆಗಿದೆ ಅಂತ. ಆಯ್ತು, ಬಡ ಬಡ ಆಗ್ತದೆ.
ಎಂತ ನಾನು ಹೇಳಿದಲ್ಲ, ನನಗೆ ಎದೆ ನೋವು ಬರ್ತಾ ಉಂಟು. ಒಂದು ವಾಯು ಮಾತ್ರೆ ಮತ್ತೆ ಕಷಾಯ, ಜೀರಿಗೆ ಕಷಾಯ ಮಾಡಿ ಕೊಟ್ಟೆ. ಮತ್ತೆ ನೀನು ಹೋಗು, ನಾನು ಬರುದಿಲ್ಲ, ಕೇಶವರ ಹತ್ರ ಹೋಗಿ ಮದ್ದು ತಕೊಂಡು ಬಾ. ಸೊ ಕೇಶವರ ಅದಕ್ಕೆ ನಾನು ಹೇಳಿದೆ, ಕೇಶವರ ಹತ್ರ ಹೋಗಿ ಹಳ್ಳಿಯವರು ಹೇಳ್ತಾರೆ ಹೋಗಿ ಮಾತ್ರೆ ಅದು ಬೇಡ, ಟೆಸ್ಟ್ ಮಾಡಿಕೊಂಡು ಬರುವ ಅಂತ ಕರ್ಕೊಂಡು ಬನ್ನಿ. ಕಡೆಗೆ ನಮ್ಮ ಅತ್ತೆ ಡಾಕ್ಟರ್ ಹೇಳಿದ್ರು, ಏನಿಲ್ಲ, ತೊಂದ್ರೆ ಇಲ್ಲ, ನಾಯಕರು ಬ್ಯಾಂಗ್ಳೂರಲ್ಲಿ ಇದ್ದಾರಲ್ಲ, ನೀವು ಅವರದ್ದೊಂದು ನಾಯಕರು ಬಂದ ನಂತರ ಅವರಿಗೆ ಒಂದು ಮೋಷನ್, ಯೂರಿನ್ ಅದನ್ನೆಲ್ಲ ಒಂದು ಫುಲ್ ಚೆಕ್ಅಪ್ ಮಾಡಿಸಿ ಅಂತ ಬಂದ್ರು. ನಾಯಕರಿಗೆ ಕಾಯ್ಬೇಕಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೇನೆ ನಾಳೆ ಮಂಗಳೂರಿಗೆ ಅಂತ ಹೇಳಿದೆ. ಬಿಡ, ನಾಳೆ ಒಂದು ಇಲ್ಲೇ ಟೆಸ್ಟ್ ಮಾಡಿಸೋಣ ಮೋಷನ್. ಮತ್ತೆ ಒಂದು ಸಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಶುರುವಿಗೆ ಬರುದು ಸೊಸೆಗೆ, ಆಮೇಲೆ ಬರುದು ಡಾಕ್ಟರಿಗೆ. ಅವಾಗ ನಮ್ಮ ಅತ್ತೆ ಹೇಳಿದ್ರು, ನನ್ನ ಸೊಸೆಗೆ ಏನಾದ್ರೂ ಹೇಳಿದ್ರೆ ಬಾಯಲ್ಲಿ ಹುಳ ಬಿಡ್ಬೇಕು. ಅವಳ ಕಾಲಿನ ಗೆಜ್ಜೆಯ ಶಬ್ದ ಮನೆಯೊಳಗೆ ಆಡ್ತಾ ಇಲ್ಲದಿದ್ರೆ ನನಗೆ ಈ ಮನೆಯಲ್ಲಿ ನಿಲ್ಲಿಕ್ಕಾಗುದಿಲ್ಲ. ಅವಾಗ ಡಾಕ್ಟರ್ ಕೇಶವ್ ಹೇಳಿದ್ರು, ವಾಹ್ ಗ್ರೇಟ್ ಅಮ್ಮ, ನೀರೊಂಜಿ ಗ್ರೇಟ್, ಮಾಮಿ ಈತಿಲ ಪುಗರ್ನ. ನಾನು ಸೊಸೆಯಂದಿರಾಗಿ ನಾವು ಈ ಮಾತನ್ನ ಪಡ್ಕೊಂಡ್ರೆ ನಮ್ಮ ನನ್ನ ಇದೇ ಮಾತನ್ನ ನನ್ನ ಮಕ್ಕಳಿಗೆ ಹೇಳ್ತೇನೆ. ನನ್ನ ಮಕ್ಕಳ ಅತ್ತೆಯಂದಿರು ಅಷ್ಟು ಮುದ್ದಾಗಿ ನೋಡ್ಕೊಳ್ತಾರೆ ನನ್ನ ಮಕ್ಕಳನ್ನು. ನನ್ನ ನೆನಪಾಗ್ಲಿಕ್ಕೆ ಬೇಡ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅವಾಗ ನಾನು ಪ್ರತಿ ಬಾರಿ ಹೇಳ್ತೇನೆ, ಮಗಳೇ, ಆ ವಿಶ್ವಾಸವನ್ನು ಸಾಯುವವರೆಗೆ ಇಟ್ಟುಕೊಳ್ಳುವಂಥದ್ದು ನೀನು ನನಗೆ ಕೊಡುವ ಉಡುಗೊರೆ. ಇಂಥ ಭಾವನೆಗಳು, ಇಂಥ ಆಚರಣೆಗಳು ನಮ್ಮ ಬದುಕಿನಲ್ಲಿ ನಾವು ಮಾಡಿ ತೋರಿಸಿದಾಗ. ಆ ದಿನ ನಾನು ಬ್ಯಾಂಗ್ಳೂರಿಂದ ಬಂದ ದಿನ ತುಂಬಾ ವೊಮಿಟ್ ಆಯ್ತು ನನಗೆ. ಹೋಟೆಲಿಂದ ಇಡ್ಲಿ ತರಿಸಿದ್ರು, ನಾನು ಬರುವಾಗ ಬೆಳಿಗ್ಗೆ ಆಗಿದೆ ಅಂತ ತರಿಸಿದ್ರು. ನಾನು ಸ್ನಾನ ಎಲ್ಲ ಮಾಡಿ ಬರ್ಬೇಕಾದ್ರೆ ನನ್ನ ಮಗು ನಾರಾಯಣ ಶೆಣೆ ಇಡ್ಲಿ ಸಾಫ್ಟ್ ಇತ್ತು, 3 ಇಡ್ಲಿ ಇತ್ತು, ಅದನ್ನು ತಿಂದು ಬಿಟ್ಟಿದ್ದಾಳೆ. ಆ ದಿನ ತಂದ ಇಡ್ಲಿ ಕೆಲಸದೊಳಗೆ ಬೇಗ ಎಲ್ಲ ಕೊಟ್ಟು ಅತ್ತೆ ಮುಗ್ತೇನೆ. ನಾನು ತಿನ್ನೋದು 2, ಮಗು 1 ಸಾಕು ಅಂತ. ಆ ದಿನ ಮಗುಗೆ ಪಾಪ ಹಸಿವಾಗಿತ್ತು, 3 ತಿನ್ನು. ನಾನು ಬರುವಾಗಿಲ್ಲ, ನಂಗೆ ವಾಂತಿ, ಗರ್ಭಿಣಿ, ಸಂಕಟ ಆಗ್ತಾ ಇದೆ, ವರಮಹಾಲಕ್ಷ್ಮಿಗೆ ಬರಬೇಕು, ಎಂತ ಮಾಡ್ಬೇಕು, ಪುನಃ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಏನೋ ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ, ವಾಂತಿ ಮಾಡಿದೆ. ನಮಗೆ ಯಾರಾದ್ರೂ ಏನಾದ್ರೂ ಕೊಡ್ತಾರೆ, ಆ ಬಾಕ್ಸಿನಲ್ಲಿ ಖಾಲಿ ಬಾಕ್ಸ್ ಕೊಡುದಿಲ್ಲ, ಅದರಲ್ಲಿ ಏನಾದ್ರೂ ಹಾಕಿ ಕೊಡ್ತೇನೆ ನಾನು. ಆವಾಗ ನನ್ನ ಮಗಳು ಅದನ್ನೇ ಈಗ ಆಚರಣೆ ಮಾಡುವಾಗ ಪಕ್ಕದ ಮನೆಗಳು, ಇದೆಲ್ಲ ಎಲ್ಲಿ ಕಲ್ತೆ ಮಗಳೇ ನೀನು ಅಂತ. ನನ್ನಮ್ಮ ಹೀಗೆ ಇರುವುದು ಅಂತ ಅಲ್ವಾ. ಸೊ ಮನೆ ಅಂತ ಹೇಳುವಂಥದ್ದು ಅದು ಅಮ್ಮನಿಗೆ ಮಾತ್ರ ಇಲ್ಲ, ಹೆಣ್ಣು ಮಕ್ಕಳು. ನಾನು ಆಗ ಹೇಳಿದೆ, ಗ್ಲಾಸಿನಲ್ಲಿ ನೀರಿನ ರೂಪ. ನೀವು ಪ್ರೀತಿಯಿಂದ ಮಾತನಾಡಿಸಿ. ನಮಗೆ ಅತ್ತೆ ಅಂದ್ರೆ ರಾಕ್ಷಸಿ ಅಂತ ಹೇಳುವ ಸೀರಿಯಲ್ ಅನ್ನ ಬಿಟ್ಟು ಬಿಡಿ, ಅವರು ಒಬ್ಬ ತಾಯಿ ಅಲ್ವಾ. ನಾನು ಹೇಳಲಿಕ್ಕುಂಟು ಹೆಂಗಸರಿಗೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ಲ. ಪ್ರತಿಯೊಬ್ಬರಿಗೊಂದು ಆಸೆ ಇರ್ತದೆ. ಆಗಿನ ಕಾಲದಲ್ಲಿ ಚಿನ್ನ ಇರಲಿಲ್ಲ, ಈಗಿನ ಹುಡುಗಿಯರಿಗೆ ಚಿನ್ನ ಇದೆ, ಒಂದ್ ಸ್ವಲ್ಪ ಹಾಕೊಳ್ಬೇಕಂತ. ಅಥವಾ ಇವತ್ತು ನೀವು ಹಾಕಿಕೊಳ್ಳಿ ಅಂತ ನೀವು ಹಾರ್ದಿಕವಾಗಿ ಕೊಡಿ, ಜೊತೆಯಲ್ಲಿ ಕರ್ಕೊಂಡು ಹೋಗಿ. ಆಟ, ಮೊದಲಿನ ಕಾಲದವರಿಗೆ ಒಂದು ಆಟ ದೋಚು, ಮಾಮಿ ಈ ಆಟ ಕೊಲ್ಲಿ ಅಂತ ಹೇಳಿದ್ರೆ ಅವಳಿಗೆ ಅಲ್ಲಿ ದುಡ್ಡು ಕುರಿತು ಕಡಬುಡಿ ಅಲ್ಲಿಯ. ನಾನು ಸಹ ಒಂದು ಅತ್ತೆಗೆ ಪಿಕ್ಚರಿಗೆ ಕರ್ಕೊಂಡೋಗಿದ್ದೆ, ಪ್ರೇಮಲೋಕಕ್ಕೆ. ನನಗೆ ಸಹ ಈ ಬೈದ್ರು. ಆಮೇಲೆ ನನ್ನ ಅತ್ತೆ ನನ್ನ ಜೊತೆ ಪಿಕ್ಚರಿಗೆ ಬರಲೇ ಇಲ್ಲ, ನೀವು ಗಂಡ ಹೆಚ್ಚಿದೀಯ. ಸೊ ಅಂಥ ಅವಕಾಶಗಳನ್ನು ಕೊಡುವಂಥದ್ದು, ಸತ್ಯವನ್ನ ಮಾತಾಡುವುದು, ಸರಳವಾಗಿರುವಂಥದ್ದು, ನಗ್ನಗ್ತಾ ಇರುವಂಥದ್ದು. 5 ನಿಮಿಷ ದಿನದಲ್ಲಿ ಒಂದು 10 ನಿಮಿಷ ಅತ್ತೆ ಅಥವಾ ಹಿರಿಯರ ಜೊತೆ ಕೂತು ಮಾತನಾಡಿ ಬೆನ್ನು ಸವರುವುದು, ಒಂದು ಸ್ವಲ್ಪ ಕಾಲು ಒತ್ತಿದೆ ಹೃದಯಕ್ಕೆ, ಅದೊಂದು ಹೃದಯಕ್ಕೆ ಅಷ್ಟೇ ಬೇಕು. ಮತ್ತು ನಿಮ್ಮ ಚಿನ್ನ ಬಂಗಾರ ಯಾವುದು ಬೇಡ. ಅದೇ ಮಾತೃ ಪೂಜನ, ಅದೇ ಮಾತೃ ವಂದನ, ಅದೇ ಮಾತೃ ಧ್ಯಾನ. ನನ್ನಮ್ಮ ಅನ್ನಪೂರ್ಣೆ ಅಂತ ಹೇಳ್ತೇನೆ ನಾನು. ತುಂಬ ಶ್ರೀಮಂತ ಮನೆಯಲ್ಲಿ ಹುಟ್ಟಿದವಳು, ಶ್ರೀಮಂತ ಮನೆತನಕ್ಕೆ ಬಂದದೆ. ಹಣ ಬರ್ತದೆ ಹೋಗ್ತದೆ, ಆದರೆ ಹೆಡ್ಡನಾದರೂ ಒಡ್ಡನಾಗಿರಬೇಕು, ಸ್ವಾಭಿಮಾನಿಯಾಗಿರ್ಬೇಕು ಅಂತ ಇದ್ದ ಅಮ್ಮ ಸೆರಗನ್ನ ಹೀಗೆ ಕರಿಮಣಿ 6 ಪವನಿದ್ದದ್ದು 2 ಪವನಿಗೆ ಬಂದದ್ದಕ್ಕೆ ಹೋಗ್ತಾರೆ, ಹೀಗೆ ಮಾಡಿಕೊಂಡು ಜೀವನ ಮಾಡಿದರೆ ಹೊರತು ಕೈಯನ್ನು ಯಾವತ್ತು ಹೀಗೆ ತೆರೆದಿಡ್ಲಿಲ್ಲ, ಹೀಗೆ ಮಾಡಲಿಲ್ಲ. ಈ ಸಂಸ್ಕಾರಗಳು ನಮ್ಮಲ್ಲಿ ಬೇಕು.
ಹೂವಿನ ಬೋಡು ಕಳುವಾಗ ಅಂತ ಹೇಳ್ತಾರಲ್ಲ, ಮೂಡಿದ್ದೆಲ್ಲ ಬೇಕು ಅಂತ ಹೇಳುವಂತಹ ಪದನ್ನ ಬಿಟ್ಟುಕೊಂಡು ಇದ್ದದ್ರಲ್ಲಿ ಚಕ್ರವಾಗಿ ಬದುಕನ್ನ ಸಾಗಿಸುವಂಥದ್ದು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಜರಾಜೇಶ್ವರಿ ನಮಃ. ತಾಯಿ ಭಾರತಾಂಬೆಗೆ, ಅಮ್ಮ ರಾಜರಾಜೇಶ್ವರಿಯ ಪಾದಕಮಲಕ್ಕೆ ಶಿರಸ ಭಾಗುತ್ತಾ, ವೇದಿಕೆಯಲ್ಲಿರುವ ಅಣ್ಣನವರ ಪಾದಗಳಿಗೆ ನಮಿಸುತ್ತಾ, ಅಕ್ಕನವರಿಗೆ ವಂದಿಸುತ್ತಾ, ಸೇರಿರುವಂತಹ ಎಲ್ಲ ಅಣ್ಣಂದಿರು ಹಾಗೂ ಅಕ್ಕಂದಿರಿಗೆ ವಂದಿಸುತ್ತಾ, ಸಂಸ್ಕಾರ ಸಂಘಟನೆ ಸೇವೆ SPYSS ರಿಜಿಸ್ಟರ್ ಕರ್ನಾಟಕ, ಮಂಗಳೂರು ಮಹಾನಗರ, ಉಪ್ಪಿನಂಗಡಿ ತಾಲೂಕು, ಪಾಂಡುರಂಗ ಶಾಖೆ, ಗುರುವೈನ್ಕೆರೆ ಇಂದು ನಡೆಯುತ್ತಿರುವ ಮಾತೃ ಧ್ಯಾನ, ಮಾತೃ ಪೂಜನ, ಮಾತೃ ವಂದನ, ಮಾತೃ ಭೋಜನ ಎಂಬ ಸುಂದರವಾದ ಕಾರ್ಯಕ್ರಮದಲ್ಲಿ ಮಾತೆಯ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನವಮಾಸ ಹೊತ್ತವಳು, ಹೆತ್ತವಳು, ಮುತ್ತು ಕೊಟ್ಟು ತುತ್ತನಿಟ್ಟವಳು, ಕೈಯ ಹಿಡಿದು ವಿದ್ಯೆಯ ಧಾರೆ ಎರೆದವಳು, ಕೈಯ ಹಿಡಿದು ಮುನ್ನಡೆಸಿ ಸಂಸ್ಕಾರವ ನೀಡಿದವಳು ನಮ್ಮಮ್ಮ. ಯತ್ರ ನಾರ್ಯಂಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಅಂದರೆ ಎಲ್ಲಿ ಒಬ್ಬ ಶ್ರೀ ಅಥವಾ ತಾಯಿಯನ್ನು ಪೂಜಿಸುತ್ತೇವೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂಬುದಾಗಿದೆ. ನಮ್ಮಲ್ಲೊಂದು ಮಾತಿದೆ, ಯುದ್ಧಕ್ಕೆ ಹೋದ ಸೈನಿಕ, ಸಮುದ್ರಕ್ಕೆ ಹೋದ ನಾವಿಕ, ಹೆರುವುದಕ್ಕೆ ಆಸ್ಪತ್ರೆಗೆ ಹೋದಂತಹ ಹೆಣ್ಣು ವಾಪಸ್ ಬರುವುದು ನಂಬಿಕೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ವಿಜ್ಞಾನ ಎಷ್ಟು ಮುಂದುವರಿದರೂ ಕೂಡ ಡಾಕ್ಟರ್ಗಳು ತಾಯಿಯನ್ನು ಉಳಿಸಿಕೊಳ್ಳಬೇಕಾದರೆ ಮಗುವನ್ನು ಕಳೆದುಕೊಳ್ಳಬೇಕು, ಅಥವಾ ಮಗುವನ್ನು ಉಳಿಸಿಕೊಳ್ಳಬೇಕಾದರೆ ತಾಯಿಯನ್ನು ಕಳೆದುಕೊಳ್ಳಬೇಕು ಎಂಬ ಅರ್ಥವನ್ನು ಹೇಳಿದಾಗ, ತನ್ನ ತಾಯಿ ತನ್ನ ಮಗುವಿನ ಜೀವವನ್ನು ಉಳಿಸುವುದಕ್ಕಾಗಿ ಹೋರಾಡುತ್ತಾಳೆ, ತನ್ನ ಮಗುವನ್ನು ಉಳಿಸುವುದಕ್ಕಾಗಿ ಯೋಚನೆ ಮಾಡುತ್ತಾಳೆ, ತನ್ನ ಜೀವವನ್ನು ಪಣಕ್ಕಿಡುತ್ತಾಳೆ. ಅಂತಹ ತಾಯಿಯನ್ನು ನಾವು ಇಂದು ಮಾತೃ ಧ್ಯಾನ, ಮಾತೃ ಪೂಜೆ, ಮಾತೃ ವಂದನದ ಮೂಲಕ ಅವಳಿಗೆ ಸಮರ್ಪಣೆ ಮಾಡಬೇಕು ಆಗುವುದು ನಿಶ್ಚಿತ ತಾನೆ. ಮಾತೃ ದೇವೋಭವ, ಮೊಟ್ಟ ಮೊದಲು ನಾವು ಪ್ರೀತಿ ಮಾಡಬೇಕಾದದ್ದು, ಗೌರವ ನೀಡಬೇಕಾದದ್ದು ತಾಯಿಗೆ. ಯಾಕೆಂದರೆ ನಮ್ಮನ್ನು ತನ್ನ ಜೀವಕ್ಕಿಂತ ಹೆಚ್ಚು ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ. ಮಕ್ಕಳಿಂದ ಏನನ್ನು ಅಪೇಕ್ಷೆ ಪಡದೆ ಎಲ್ಲವನ್ನೂ ಕೊಡುವಂತಹ ತಾಯಿ ಎಲ್ಲವನ್ನೂ ನೀಡುತ್ತಾಳೆ, ಅದು ಅಮ್ಮ ಮಾತ್ರ. ಎಲ್ಲೋ ಹುಟ್ಟಿದ ಒಂದು ಹೆಣ್ಣು ಯಾವುದೋ ಮನೆಗೆ ಬಂದು ತನ್ನ ಮನೆ, ತನ್ನ ಮಕ್ಕಳು ಎಂದು ತನ್ನ ಜೀವನವನ್ನೇ ತ್ಯಾಗ ಮಾಡುತ್ತಾಳೆ. ಅವಳ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು. ಮಕ್ಕಳಿಗಾಗಿ ಮಿಡಿಯುತ್ತಿರುವ ಏಕೈಕ ಜೀವ ಆ ಅಮ್ಮ. ಅಂತಹ ಅಮ್ಮನ ಎಂಬುದೇ ಒಂದು ಅದ್ಭುತ. ಅಮ್ಮನ ಪ್ರೀತಿಯ ಪಡೆದವರೆಲ್ಲರೂ ಪುಣ್ಯವಂತರು. ಅವಳ ಋಣವನ್ನು ಯಾರಿಂದಲೂ ಯಾವುದರಿಂದಲೂ ತೀರಿಸಲು ಅಸಾಧ್ಯ. ಇಂತಹ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದೆಲ್ಲರದ್ದಾಗಿದೆ ಎಂದು ಹೇಳುತ್ತಾ, ಇಂತಹ ಅದ್ಭುತವಾದ ವೇದಿಕೆಯಲ್ಲಿ ನನಗೆ ಮೊದಲ ಅವಕಾಶ ನೀಡಿದ SPYSS ಸಮಿತಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ನನಗೆ ಈ ಅವಕಾಶ ಕಲ್ಪಿಸಿದ ನನ್ನ ಶಿಕ್ಷಕರಾದ ಪ್ರದೀಪ್ ಅಣ್ಣ, ಆನಂದಣ್ಣ ಹಾಗೂ ಈ ಅವಕಾಶ ನೀಡಿದ ಸುಮಲತಾ ಅಕ್ಕನವರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಮಾತಿನಲ್ಲಿ ಸಾವಿರಾರು ತಪ್ಪಿರಬಹುದು, ತಪ್ಪುಗಳಿದ್ದರೆ ಕ್ಷಮಿಸಿ ಎನ್ನುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಅದು ಆ ಮಕ್ಕಳು ದೇವರ ಕೊಡುಗೆ. ಆದ್ದರಿಂದ ಅವರಿಗೂ ಅದರ ಅಸ್ಮಿತೆಯನ್ನು ತಿಳಿಸಬೇಕು ಮತ್ತು ನಮ್ಮ ಸಂಸ್ಕಾರವು ಹಾಗೆ ಇರಬೇಕು. ಮಗುವಿನ ಬರ್ತ್ಡೇ, ತಂದೆ ತಾಯಿಯವರ ಮದುವೆಯ ವಾರ್ಷಿಕೋತ್ಸವ, ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಈ ಮಾತೃಪೂಜನ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಎಲ್ಲರೂ ಸೌಹಾರ್ದ, ಶಾಂತಿಯಿಂದ ಇರ್ತಾರೆ ಮತ್ತು ಎಲ್ಲರೂ ಪರಸ್ಪರ ಗೌರವ ಕೊಡ್ತಾರೆ. ಆದ್ದರಿಂದ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ, ಇವತ್ತು ನಮ್ಮ ಜೊತೆ ಲೋಕಾನಾಥ ಅಣ್ಣ ಮತ್ತು ಲತಾ ರೈ ಅಕ್ಕನವರು ದಂಪತಿಗಳು. ಅವರು ದಯಮಾಡಿ ಈ ಆಸನವನ್ನು ಸ್ವೀಕರಿಸಬೇಕಾಗಿ ಅವರಿಗೆ ವಿನಂತಿಸ್ತೇನೆ. ಬನ್ನಿ. ಚಾರು ಬರಲಿಲ್ಲ ಅಂತೆ, ಇನ್ನೊಬ್ಬರನ್ನು ಮಗಳಾಗಿ ಸ್ವೀಕರಿಸಿದ್ದಾರೆ. ಈಗ ಬನ್ನಿ, ಇಬ್ಬರು ಸಹ ಬನ್ನಿ. ಬನ್ನಿ. ಹಾಗೆ ಸೊ ಎಲ್ಲ ದೀಪಗಳು ಇರುವಂಥ ಎರಡು ತಟ್ಟೆ ಕೊಡಿ ಮಕ್ಕಳಿಗೆ. ಆಚೆ ಆಚೆ ಇವಳು ಸಹ ನಿಲ್ಲಿ, ಆಯ್ತಾ? ಮಕ್ಕಳು ನೋಡಿ, ಅವಳು ಕರೆತರಂತಲ್ಲಿ ಇವರು ಬಂದರು. ಸಾಮಾನ್ಯವಾಗಿ ಅವರ ಮಕ್ಕಳಲ್ಲಿ ಇದಕ್ಕೆ ಮತ್ತೆ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ ನೋಡಿ ಹಾಗೆ. ಸೊ ಹರಿ ಓಂ. ಸೊ ದಿಸ್ ಇಸ್ ಎ ಸ್ಮಾಲ್ ಕುಟುಂಬ.
ಸಂಸ್ಕಾರ ಎಲ್ಲ ಕೂತ್ಕೊಳ್ಳಿ ದಯಮಾಡಿ ನೋಡಿ, ಫೋಟೋ ತೆಗೆಯುವಲ್ಲಿ ಅವರಿಗೆಲ್ಲ ಇದಾಗ್ತದೆ ಹಾಗೆ. ಹಾಗೆ ಸಂಸಾರ ಎಂಬ ಈ ಒಂದು ಅದ್ಭುತ ಸಂಬಂಧಗಳನ್ನು ಜೋಡಿಸುವುದು ದೇವರು. ಇಬ್ಬರು ದಂಪತಿಗಳು ಹುಟ್ಟುವಾಗ ಗೊತ್ತಿಲ್ಲ ಅವರಿಗೆ ದಂಪತಿಗಳಾಗ್ತೇವೆ ಅಂತೇಳಿ, ಇಬ್ಬರಿಗೂ ಮದುವೆ ಆಯಿತು, ಮಕ್ಕಳು ಇಂಥವರೇ ಬರ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ, ದೇವರು ಕೊಟ್ಟದ್ದು. ಈಗ ಅವರ ಮಕ್ಕಳೇ ಅಂತ ಹೇಳಲಿಕ್ಕೆ ಆಗ್ತದ? ಈಗ ಎರಡೂ ಮಕ್ಕಳು ಕೂಡ ಅವರದ್ದೇ ಮಕ್ಕಳಾದ್ರೂ ಕೂಡ ಇದು ದೇವರು ಕೊಟ್ಟಿದ್ದ ಅಥವಾ ನೀವು ಮಾಡಿದ್ದ ಅಂತ ಕೇಳಿದ್ರೆ ಎಂತ ಹೇಳ್ಬೇಕು ಅವರು? ನೀವೇ ಮಾಡಿದ್ದು ಅಂತಾದ್ರೆ ಇನ್ನೊಂದು ಅಂಥದ್ದನ್ನೇ ಮಾಡಿ ಅಂತ ಹೇಳಿ ಅವರಿಗೆ ಮಾಡ್ಲಿಕ್ಕೆ ಆಗ್ತದ? ಸೇಮ್ ಆಗೇ ಇರಬೇಕು, ನೀವು ಮಾಡಿದಲ್ವಾ? ಹೌದಾ ಅಲ್ಲ? ಸೊ ದೇವರ ಕೊಡಂತೆ ಭಗವಂತ ಕರುಣಿಸಿದ್ದಾರೆ. ಸೊ ಆ ಮಕ್ಕಳಿಗೆ ಕಣ್ಣಿಗೆ ಕಾಣುವ ದೇವರು ಇವರು. ದೇವರು ಎಂದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಆಹಾರ, ಅವರಿಗೆ ವಸ್ತ್ರ, ಅವರಿಗೆ ಶಿಕ್ಷಣ ಕೊಡುವುದು ಇವರ ಪ್ರೀತಿಯ ಸೇವೆ, ಇವರ ಹಕ್ಕು ಅಂತ ಅಲ್ಲ. ಅದು ನನ್ನ ಮಕ್ಕಳು, ನಾನು ಹೊಡಿತೇನೆ ಅಂತ ಹೇಳುವುದಕ್ಕೆಲ್ಲ ದೇವರು ಕೊಡ್ತಟ್ಟು ಮಕ್ಕಳು. ಅವರನ್ನ ಬೆಳೆಸುವುದು, ರಕ್ಷಣೆ ಮಾಡುವುದು, ವಿದ್ಯೆ ಕೊಡುವುದು, ಸಂಸ್ಕಾರ ಕಲಿಸುವುದು ಇವರ ಆದ್ಯ ಕರ್ತವ್ಯ. ಅದನ್ನ ಭಗವಂತನ ಕೃಪೆಯಿಂದ ಇವರು ಬಹಳಷ್ಟು ಪ್ರೀತಿಯಿಂದ ಮಕ್ಕಳಿಗೆ ದಾರೆ ಹಿಡಿದು ಕೊಡುತ್ತಾರೆ. ಅದೇ ರೀತಿ ಈ ಮಕ್ಕಳಿಗೆ ಕಣ್ಣು ಕಾಣುವ ದೇವರಾಗಿ ಇವರ ಸಮಸ್ತ ಅವಶ್ಯಕತೆಗಳನ್ನ ಈ ತಾಯಿ ತಂದೆ ಪೂರೈಸ್ತಾರೆ. ಹಾಗಿರುವಾಗ ಇದೊಂದು ದೈವಿಕ ಸಂಬಂಧ. ಸೊ ಅವರಿಗೆ ದೇವರು ಕೊಟ್ಟವರ. ನೀವು ಯಾರಾದರೂ ಕೇಳಿದಿರಾ ನಿಮ್ಮ ಅಪ್ಪ ಅಮ್ಮನ ಮಗನಾಗಿ ನಾನು ಪುಂಜಾಲ್ಕಟ್ಟೆಯಲ್ಲಿ ಅಥವಾ ಗುರುವಾಣಿಕೆರೆಯಲ್ಲಿ ಶೇಖರ ತಂದೆ ತಾಯಿ ಕಮಲ ಇವರ ಮಗನಾಗಿ ಹುಟ್ಟಬೇಕು ಅಂತ ನೀವು ಎಲ್ಲಿಯಾದ್ರೂ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಡ್ಲಿಲ್ಲ ನೀವು. ಹಾಗಾದ್ರೆ ನಿಮ್ಮನ್ನು ಇಲ್ಲಿ ಹುಟ್ಟಿಸಿದವರು ಯಾರು? ಇಲ್ಲಿ ತಂದವರು ಯಾರು? ನಿಮ್ಮ ಆಯ್ಕೆ ಅಲ್ಲದ ಈ ವಿಷಯದಲ್ಲಿ ದೇವರು ಇದನ್ನು ನಡೆಸುವುದು. ಅದಕ್ಕೋಸ್ಕರ ನೀವು ನಿಮ್ಮ ತಂದೆಯನ್ನು ಪ್ರೀತಿಸಿ, ತಾಯಿಯನ್ನು ಪ್ರೀತಿಸಿ, ಮಕ್ಕಳನ್ನು ಪ್ರೀತಿಸಿ. ಯಾಕಂದ್ರೆ ಇದೆಲ್ಲ ದೇವರ ಕೊಡುಗೆ. ನೀವು ಅಣ್ಣ ತಮ್ಮ ಜಗಳ ಮಾಡಿದ್ರೆ ಅದರ ಅರ್ಥ ಏನು? ದೇವರ ನಿಯಮವನ್ನು ನೀವು ಒಪ್ಪುವುದಿಲ್ಲ ಅಂತ ಆಯ್ತು ಅಲ್ವಾ? ದೇವರೆಲ್ಲ ಮಾಡಿದ್ದು. ನೀವು ಅರ್ಜಿ ಕೊಡದೆ ಬಂದಿದ್ದೀರಿ ಇಲ್ಲಿ ಅಂತ ಹೇಳಿದ್ರೆ ಅದನ್ನು ನಡೆಸಿದವರು, ಮಾಡಿದವರು ನಿಮ್ಮ ಹಿಂದೆ ನಿಂತಹ ದೇವರು, ಕಣ್ಣಿಗೆ ಕಾಣದಂತಹ ದಿವ್ಯ ಶಕ್ತಿ. ಆದ್ದರಿಂದ ಇವತ್ತು ಕುಟುಂಬದಲ್ಲಿ ಈ ಬಂಗಾರದಂತಹ ಮಕ್ಕಳನ್ನ ಪಡೆದು ಅತ್ಯಂತ ಆನಂದಮಯ ಜೀವನ ಸಾಗಿಸಲು ಕಾರಣಕರ್ತರಾದ ಈ ತಂದೆ ತಾಯಿಯ ದೇವರಿಗೆ ಈ ಮಕ್ಕಳು ಆರತಿ ಮಾಡ್ತಾರೆ. ಆರತಿ ಕೊಡಿ, ಬನ್ನಿ ಆರತಿ ಕೊಡಿ. ಇಟ್ಕೊಳ್ಳಿ, ಆರತಿ ಇಡಿ, ಇಟ್ಕೊಳ್ಳಿ ಕೈಯಲ್ಲಿ. ಅಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಅವಳಿಗೆ ಹೇಳಿ, ಅವಳಿಗೆ ಕೈಯಲ್ಲಿ ಇಟ್ಕೊಳ್ಳಿ. ಎದ್ದು ನಿಲ್ಲಿ, ಇಬ್ಬರು ಎದ್ದು ನಿಲ್ಲಿ, ಪುಟಾಣಿಗಳು ಎದ್ದು ನಿಲ್ಲಿ. ತಾಯಿ ತಂದೆ ಹೇಳಿ, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣದ ದೇವರು. ಅದರಿಂದ ಆರತಿ ಮಾಡಿ, 3 ಸಲ ಆರತಿ ಮಾಡಿ, ಇಬ್ಬರಿಗೂ 3 ಸಲ. ಹಿಡ್ಕೊ ಅಮ್ಮ, ಹಿಡ್ಕೊ. ಇವರಿಗೆ ಅಮ್ಮನಿಗೆ, ನೀನು ಅಪ್ಪನಿಗೆ, ಇವರ ಅಮ್ಮನಿಗೆ ಮಾಡಿ ಆರತಿ ಮಾಡಿ. ಪ್ರದಕ್ಷಿಣೆ, ಗಡಿಯಾರದ ಮುಳ್ಳು ಹೇಗೆ ತಿರುಗುವುದು ಹಾಗೆ. ಎಸ್, ಪ್ರದಕ್ಷಿಣೆ ಹಾಗೆ. ಸೊ 3 ಪ್ರದಕ್ಷಿಣೆ ಆದ್ಮೇಲೆ ಈಶ್ವರ ಮತ್ತು ಪಾರ್ವತಿಗೆ ನಮಸ್ಕಾರ ಮಾಡುವಾಗ ಸುತ್ತು ಬನ್ನಿ, ಒಂದು ಸುತ್ತು ಮೆಲ್ಲ ಸುತ್ತು ಬನ್ನಿ. ಹಾಗೂ ಆಚೆ ಬದಿಯಿಂದ ಈಶ್ವರ ಪಾರ್ವತಿಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಗೊತ್ತಲ್ಲ ನಿಮಗೆ ಕತೆ. 3 ಲೋಕವನ್ನು ಯಾರು ಪ್ರದಕ್ಷಿಣೆ ಮಾಡಿ ಪಕ್ಕ ಬರ್ತಾರೋ ಅಂತ ಹೇಳುವಾಗ, ಯಾರು ಪ್ರದಕ್ಷಿಣೆ ಮಾಡಿದ್ದು ಅಪ್ಪ ಅಮ್ಮನಿಗೆ? ಹಾಗೆ ಅಪ್ಪ ಅಮ್ಮ ಅಂದ್ರೆ ಈ ಮಕ್ಕಳಿಗೆ ಪ್ರಪಂಚವೇ ಅವರು. ಅವರು ಹೇಳಿದೇ ವೇದ್ಯ ವಾಕ್ಯ. ಆದ್ದರಿಂದ ಭಕ್ತಿಯಿಂದ ಮಕ್ಕಳಿಗೆ ಆರತಿಯನ್ನ ಸ್ವೀಕಾರ ಮಾಡಿದ್ದಾರೆ. ಇದನ್ನು ಆರತಿನ ಈಚೆ ಕೊಡಿ, ಹಿಂದೆ ಕೊಡಿ. ಆಯ್ತು, ಆರತಿಯಿಂದ ಕೊಡಿ. ಆರತಿ ಅವ್ರದ್ದು ತಗೊಳ್ಳಿ. ಆಮೇಲೆ ನೀವು ಇಬ್ಬರು ಎದ್ದು ನಿಲ್ಲಿ ಅಮ್ಮ. ದೇವರ ಕೊಡುಗೆಯ ಸಂಸಾರ. ಬಹಳಷ್ಟು ಪ್ರೀತಿಯಿಂದ ಈ ಮಗುವನ್ನು ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನ ನೀವು ಬರ್ತ್ಡೇ ಇದ್ದ ದಿವಸ ಮಕ್ಕಳನ್ನು ಇದೇ ರೀತಿ ನಮಸ್ಕಾರ ಮಾಡಿಸ್ಬೇಕು. ನೀವು ಗಂಡ ಹೆಂಡತಿ ಮಕ್ಕಳಿಗೆ ಸುತ್ತು ಬರಬೇಕು. ನಿಮ್ಮ ಮಕ್ಕಳ ದೇವರ ಮಕ್ಕಳ ಹೇಳಿ, ಯಾರದ್ದು ಮಕ್ಕಳದು? ನಿಮ್ಮ ಮಕ್ಕಳಾದ್ರೆ ಇನ್ನೊಂದು ಹಾಗೆ ಮಾಡಿಕೊಡ್ಬೇಕು. ನೀವು ಸೇಮ್ ಹಾಗೆ ಇರ್ಬೇಕು. ಆವಾಗ ನಾವು ಒಪ್ತೇವೆ ನಿಮ್ಮದೇ ಮಕ್ಕಳು ಅಂತೇಳಿ. ಹಾಗೆ. ಸೊ ಆದ್ದರಿಂದ ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ರೀತಿ ಮನೆ ಮನೆಯಲ್ಲೂ ಆಗ್ಬೇಕು. ಮನೆ ಮನೆಯಲ್ಲೂ ಈ ಸಂಸ್ಕಾರ ಬರಬೇಕು. ನಾಚ್ಕೋಬೇಡಿ. ಎಲ್ಲ ನಿಮಗೆ ಹಿರಿಯರು ಎದುರಿಸಿಟ್ಟಿದ್ದಾರೆ. ಕಮ್ಮಿ ಪ್ರಾಯದಗಳನ್ನ ಕಾರ್ ಬತ್ತಂಡ ನಿಕಲ್ನ ಆಯುಸ ಕಮ್ಮಿ ಆಗ್ಬೋದು. ನನಗೆ ತೋರಿಸಿ, ಪ್ರೂಫ್ ತೋರಿಸಿ, ಎಲ್ಲಿಯಾದ್ರೂ ಪ್ರೂಫ್ ತೋರಿಸಿ. ಅವರಿಗೆ ಬಗ್ಲಿಕ್ಕೆ ಕೂಡುದಿಲ್ಲ, ಅದಕ್ಕೆ ಅವ್ರು ಹಾಗೆ ಮಾಡಿಟ್ಟದ್ದು. ಆದ್ರಿಂದ ನನ್ನ ಮನೆಯಲ್ಲಿರುವ ಪ್ರತಿಯೊಂದು ಮೆಂಬರು ಕೂಡ ದೇವರ ಕೊಡುಗೆ.
ಅವರಿಗೆ ಅಷ್ಟೇ ಗೌರವ ಉಂಟು. ಅವರನ್ನು ಅದೇ ಗೌರವದಲ್ಲಿ ಮುನ್ನಡೆಸಿ. ಯಾರು ಮನೆಯಲ್ಲಿ ಕೆಲಸದವರಿಲ್ಲ, ನನ್ನ ಹೆಂಡತಿ ಕೆಲಸದವಳಲ್ಲ, ನೆನಪಿಟ್ಟುಕೊಳ್ಳಿ. ತಾಯಿಗಿಂತಲೂ ಗ್ರೇಟ್ ಕಾಣ್ತಾಳೆ ನಿಮಗೆ ಹುಷಾರಿಲ್ಲದಾಗ, ಜ್ವರ ಬಂದಾಗ ಹೆಂಡತಿ, ನೆನಪಿಟ್ಕೊಳ್ಳಿ. ಆದ್ದರಿಂದ ಈ ಸಂಸಾರ ಸುಖವಾಗಿರ್ಲಿ, ನಮಗೆಲ್ಲ ದೇವರು ಒಳ್ಳೇದಾಗ್ಲಿ, ಒಳ್ಳೇದು ಮಾಡಲಿ. ಆಯ್ತಾ? ಹರಿ ಓಂ.